शंकराचार्यं केशवं बादरायणं सूत्रभाष्यौ कृतो वन्दे भगवन्तौ पुनः यानिका सर्वभूतानां यस्यां जागर्ति स्वयं यस्यां जागृति भूतानि सा निशा पश्यते मुनेः ಪ್ರಾತಸ್ಮರಣೆಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಸಮಸ್ತ ಕ್ಷೇತ್ರದ ಅಧಿದೈವವಾಗಿ ಶುದ್ಧ ಬುದ್ಧಿಗೆ ಸಾಕ್ಷಿಯಾದ ಸದ್ಗುರು ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ತತ್ರೂಪರು ಮಹಾನುಭಾವರು ಶುದ್ಧಾಂತಃಕರುಣಿಗಳಾಗಿ ವೇದ ವೇದಾಂತ ವೇದಾಂಗ ಷಡಂಗ ನ್ಯಾಯಾದಿ ಶಾಸ್ತ್ರಗಳ ಬಲ್ಲಿದರಾಗಿ ಈ ಮಹಾನ್ ಜ್ಞಾನ ಯಜ್ಞದ ಜೀವಂತ ದೇವರುಗಳೇ, ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳು. ಬಹಳ ಸುಂದರವಾಗಿ ರುದ್ರೇನವರು ನಮ್ಮೆಲ್ಲರನ್ನ ಕರೆದುಕೊಂಡು ಹೊರಟಿದ್ದಾರೆ. ಅವರ ಬ್ರಹ್ಮನಿಷ್ಠತ್ವಕ್ಕೆ ಅವರಿಗೆ ಅವರೇ ಸಾಕ್ಷಿ. ಆ ಪುಣ್ಯ ಪುರುಷನ ತಪದ ಕಿರಣ, ಆ ಪುಣ್ಯ ಪುರುಷನ ಶ್ರದ್ಧೆ, ಆ ಪುಣ್ಯ ಪುರುಷನ ನಿಷ್ಕಳಂಕ ಪ್ರೇಮ ನಮ್ಮೆಲ್ಲರನ್ನ ಪಾವನಗೊಳಿಸಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತಿನ ಪದ್ಯ ಬಹಳಷ್ಟು ಚಿಂತನೀಯವಾದ ಶಬ್ದದೊಂದಿಗೆ ಕೂಡ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಯಾರು ಹೇಳಿದ್ರು ನಡೀತಿತ್ತು. ಸುಮ್ಮನೆ 4 ಮಾತುಗಳನ್ನ ಅದ್ರ ಜೊತೆ ಹಂಚಿಕೊಳ್ಳೋದು ನಿಮಗೆಲ್ಲ ಗೊತ್ತಿರೋದದ. ಎಂದಿನಂತೆ ಎಂದಿನಂತೆ ಅಂದ್ರ ಮುನ್ನಿನಂತೆ. ಎಂದಿನಂತೆ ಅನ್ನೋದಕ್ಕೆ ಏನ್ ಅರ್ಥ ಮಾಡ್ಬೇಕು ರುದ್ರಣ್ಣ? ಮುನ್ನಿನಂತೆ. ಮುನ್ನಿನಂತೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಇರುವಂತೆ. ಮುನ್ನಿನಂತೆ ಪದಕ್ಕೆ ಏನರ್ಥಪ್ಪ? ಸದ್ಗುರುಗಳ ಸನಿಹಕ್ಕೆ ಬಾರದ ಮುನ್ನ ನಾನು ಹೇಗಿದ್ನೋ ಹಾಗೆ ಅದೀನಿ. ನಾನು ಹೇಗಿದ್ನೋ ಹಾಗೆ ಅದೀನಿ. ಪೂರ್ವ ಜನ್ಮದ ಸುಕೃತ ಅಥವಾ ಯಾವಾಗಲೂ ಮಾಡಿದ ನಿಷ್ಕಾಮ ಕರ್ಮದ ಬಲ ಏನೋ ಆಕಸ್ಮಿಕವಾಗಿ ತಂದು ಗುರುಪಾದದಲ್ಲಿ ಹಾಕ್ತಪ್ಪ. ಚತುರಮತಿ ಇದ್ದ, ಬ್ರಾಹ್ಮಣ ಇದ್ದ. ಆ ಚತುರಮತಿಯಿಂದ ಏನ್ ಮಾಡದ ಅಂದ್ರೆ ನಿಗಮಾಗಮಗಳನ್ನ ಕಂಠಸ್ಥ ಮಾಡದ. ಏನ್ ಕೇಳಿದ್ರು ಹೇಳವ್ರಪ್ಪ. ಗುರುಗಳಿಗನಿಸ್ತು, ಏನು ಆಶ್ಚರ್ಯಕರವಾದ ಶಿಷ್ಯನಪ್ಪ ಇವನು. ಇವತ್ತು ಮಾಡಿದ ಪಾಠ ನಾಳೆಗೆ ಒಪ್ಪಿಸ್ಬಿಡೋದು. ಅಕಸ್ಮಾತ್ ಸ್ವಲ್ಪ ಏನಪ್ಪಾ ಪ್ರವಚನ ಮಾಡಪ್ಪ 10 ನಿಮಿಷ ಬ್ಯಾಸರ ಆಗೈತಂದ್ರೆ ಗುರುಗಳೇ ನಿಬ್ಬರಿಗಾಗಿ ಕೇಳ್ಬೇಕು. ಹಂಗ್ ಪ್ರವಚನ ಮಾಡೋದು ಬರದಿಲ್ಲ. ಅಲ್ಲಿ ಸರ್ಪಭೂಷಣ ಶಿವಯೋಗಿಗಳ ಪದಗಳಲ್ಲಿ ಬರದಿಲ್ಲ. ಬಾಯವಳೆಲ್ಲರ ಮರುಳು ಗೊಳಿಪ ಜಾನ ನುಡಿಯು. ಕುಂತವ್ರು ತಿಳಿದೋಗ್ಬೇಕು. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಧನಂ ಮೇರು ಸಾದೃಶ ಯಶಸ್ಸಾರು ಚಿತ್ರಂ. ಏನ್ ಹಾಡಕ್ ಹಸ್ತೀಯ, ಹೇಳಕ್ ಹಸ್ತೀಯ, ಏನ್ ನೃತ್ಯ ಮಾಡಕ್ ಹಸ್ತೀಯ, ಹಾರ್ಮೋನಿಯಂ ಬಾರ್ಸಕ್ ಹಸ್ತೀಯ, ಎದಕ್ ಹಸ್ತೀಯೋ ಹಚ್ಚಪ್ಪ ನಿಸ್ಸಿಮವ. ಅದು ಏನ್ ಮಾಡೋದು?
ಏನ್ ಮಾಡೋದು ಹೇಳು? ಇವಾಗ ಹೇಳಿ ನಮಗೆ ನೆನಪು ಮಾಡ್ತೇನೆ. ಶಿವರುದ್ರಪ್ಪನವರು ಅಂತ ಹೇಳಿ ಅವರಾದ ಶಿವರುದ್ರಪ್ಪನವರು ಅಂತ ಇದ್ರು. ಹೌದು. ನಮ್ ಗುರುಗಳ ಖಾಸ ಶಿಷ್ಯರು. ಹ್ಮ್. ವಾರಿಗೆ ಅವರು ಗುರುಗಳಿಗಿಂತ ಒಂದ್ 4-6 ತಿಂಗಳು ದೊಡ್ಡವರು. ಹೌದು. ಬಹಳ ಚಾರಸಾಗರದಲ್ಲಿ ನನ್ನಂತೂ ಅದೇನ್ ನನ್ನ ಜೀವನದಾಗ ಇದನ್ನ ಎಂದಪ್ಪ ನನಗೆ ಹೆಂಗ್ ನಿಂತಿದ್ದು ಎಂದು ಗೊತ್ತಾಕತ್ತಪ್ಪ ಅಂತ ಅಂತಿದ್ ನಾನು. ಅಪೋಳು ಒಂದು ತಾಸು ಬೇಗ ಕೈ ಬಿಟ್ಟು ಕೂಡಲೇ ಇವ್ರು ಶುರು ಮಾಡವ್ರು. ಮಠದಾಗ ಸ್ವರಿಗೆ ಹಾಡಿ ನಾನು ಅದು ಏಕ ಬೈತಾರೆ, ಏನ್ ಮಾಡ್ಲಿ? ಅದು ಹಾಗೆ ನಡೆದು ಬಂದು ಸ್ವಲ್ಪ 4-6 ವರ್ಷ ಸಾಧಿಸಿರ್ಬೋದು. ಎಲ್ಲೋ ಒಂದ್ ಕಡೆ ಅಪೋಳು ಅವರನ್ನು ಪ್ರವಚನ ಕಳಿಸಿದ್ರು. ಒಂದು ಸಣ್ಣ ಹಳ್ಳಿ ದೇವಿ ಪುರಾಣಕ್ಕೆ ಕಳಿಸಿದ್ರು. ಅಲ್ಲಿ ಅವ್ರು ವಿಷಯ ಮಾಡಿದ್ರು. ಜಂಗಮರವರು ನಮ್ಮ ಊರಿಗೆ ಬಂದಾರ, ಮಹಾರಾಷ್ಟ್ರ ಕಡೆದವರು. ಹಂಗ ಇದ್ದಾಡ ಒಂದ್ ಜೊತೆ ಬಟ್ಟೆ ಮತ್ತೊಂದಿಷ್ಟೇನೋ ಕಾಳು ಕಡಿ ಮಾಡಿ ರೈತರು ಊರ ಅವ್ರಿಗೊಂದ್ ಸ್ವಲ್ಪ ಆಗಿನ ಕಾಲಕ್ಕೆ ₹1,000 ಕಾಣಿಕೆ ಕೊಟ್ಟ ಕೊಡ್ಬೇಕಂತ ಹೇಳಿ ಅವ್ರೊಂದ್ ಜೊತೆ ದೋತ್ರ, ಒಂದ್ ಶರ್ಟು, ಒಂದ್ ರುಮಾಲು, ಒಂದು ಟೈವಲ್ ಏನ್ ತರ್ಬೇಕು ತಂದಾರ ಅವ್ರು. ಅದನ್ನ ಏನು ಕುಂಡ್ರಿಸಿ ಸನ್ಮಾನ ಮಾಡಿ ತೊಡಿ ಮೇಲೆ ಇಟ್ರು ತಪ್ಪ ಪಾಪ ನಮ್ಮಂತ ಸಾಮಾನ್ಯ ಮಂದಿಗೆ ಭಯ ಆಗತ್ತೆ. ಅದು ಮುಗಿದು ಬಿಟ್ಟ. ಯಾಕ್ರಿಪ್ಪ ಅಂತಂದ್ರು. ಏನು ನಿಮ್ಮೂರ 9 ದಿನ ದೇವಿ ಪುರಾಣ ಹೇಳಿನಿ, ನನ್ನ ಹೆಂಡತಿಗೆ ಬಿಟ್ಟು ನನಗಷ್ಟ ತಂದಿರಲಿಲ್ಲ ಅಂತ. ಅವನ್ ಏನ್ ಪುರಾಣ ಹೌದಿಲ್ಲ? ದೇವಿ ಪುರಾಣ ಚಲೋನ ಹೇಳನವ. ದೇವಿ ಪುರಾಣ ಹೇಳೋದ್ರಲ್ಲಿ ದೋಷ ಇಲ್ಲ. ವಿರತಿ ಬಲಿಯಲು ಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದ ಶನವನ್ನು ಮುಟ್ಟದಿರಬೇಕು, ಬರುವ ನಿದ್ರೆಯನ್ನು ತಗ್ಗಿಸಲು ಬೇಕು, ಮರೆಯಬೇಕು, ಪ್ರಪಂಚ ವಾಸನೆ ಎಲ್ಲ ಕೇಳೆಂದ. ಈ ಶ್ಲೋಕ ಬರುದಿಲ್ಲ ನಾವಾಗ? ಮತ್ ಬಂದ್ರೆ ಯಾಕೆ ಹೋಗದ ಎಂದಿನಂತೆ ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮವನು ಗುರುವಿನಿಂದ ಅರಿದೊಡೇನೋ. ಅದನ್ನ ಹೆಂಗ್ ಅನ್ಬೇಕದನ್ನ? ಗುರುವಿಂದ ಅರಿದೊಡೇನೋ ಅಂದ್ರೆ ಕಾಶಾಗ ಹೋಗಿ ಬಂದ್ರೇನೋ ಹೆಂಗ್ ಅನ್ಬೇಕದಕ್ಕೆ? ಕಾಶಾಗ ಹೋಗಿ ಬಂದ್ರೇನೋ ಏನ್ ಎಮ್ಮೆ ಮಾಡಿನಂತಂದ್ರೆ ಏನಾತೋ? ಏನ್ ದೊಡ್ಡದು ಇದಾತ ಏನದು? ಮುಕ್ತಿ ಸುಖ ಸಾಧ್ಯವೋ ಹುಡೆ? ನೀವು ಓದ್ಲಿಕ್ ಬಂದದ್ದು ಶಾಸ್ತ್ರ ಹೇಳಕ್ಕಲ್ಲ. ನಿಗಮಾಗಮಗಳ ಚಿಂತನೆಯಿಂದ ನೋಡಿ ದೇಹವನ್ನೇ ಮೊದಲು ಮಾಡಿಕೊಂಡು ದೃಶ್ಯಾತ್ಮಕವಾದ ಸಕಲ ಜಗತ್ತು ಇದು ವಿಕಾರ ಗುಣದಿಂದ ಷಡ್ವಿಕಾರದಿಂದ ಕೂಡಿ ಸ್ವಯಂ ನಾಶಗುಣವನ್ನು ಹೊಂದಿದ ಅನ್ನೋದನ್ನು ತಿಳ್ಕೊಳ್ಳುವ ಸಲುವಾಗಿ ಶಾಸ್ತ್ರ. ಶಾಸ್ತ್ರ ಸಲುವಾಗಿ ಶಾಸ್ತ್ರ ಅಲ್ಲ, ತಿಳ್ಕೋಬೇಕಾಗ. ಈಗ ಒಂದು ಮೋಟರ್ ಸೈಕಲ್ ತಗೊಳ್ರಿ, ಒಂದು ರೇಡಿಯೋ ತಗೊಳ್ರಿ, ಒಂದು ಟೆಲಿವಿಷನ್ ತಗೊಳ್ರಿ, ಏನೇ ತಗೊಳ್ರಿ, ಅದ್ರ ಜೊತೆಗೆ ಅವ್ರು ಕೊಟ್ಟ ನಿಮಗೊಂದು ಬುಕ್ ಕೊಡ್ತಾರೆ. ಅದು ಯೂಸರ್ ಮ್ಯಾನ್ಯುವಲ್ ಅಂತಾರ ಅದಕ್ಕೆ. ಅಂದ್ರೆ ಆ ಸ್ವಿಚ್ ಎಲ್ಲಿ ಹಾಕ್ಬೇಕು, ಯಾವ ವೈರ್ ಎಲ್ಲಿ ಬರ್ತತಿ, ಯಾವ ಬಟನ್ ಏನ್ ಕೆಲಸ ಮಾಡ್ತತಿ ಅಂತ ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟದ್ ನೋಡಿರಿಲ್ಲ? ನೋಡಿ. ಹೌದಿಲ್ಲ? ಹಂಗ ಈ ದೇಹವನ್ನ ಕೊಟ್ಟು ಕಳಿಸಿದಂತಹ ಪರಮಾತ್ಮ ಶಾಸ್ತ್ರ ಎಂಬ ಯೂಸರ್ ಮ್ಯಾನ್ಯುವಲ್ ಕೊಟ್ಟ ನಿಮಗ. ಶಾಸ್ತ್ರ ಅಂದ್ರೇನು? ಯೂಸರ್ ಮ್ಯಾನ್ಯುವಲ್. ಏನ್ ಯೂಸಿಂಗ್?
ಹೌ ಟು ಯೂಸ್ ಯುವರ್ ಬಾಡಿ. ಹೌದು. ಯು ಮಸ್ಟ್ ರೀಡ್ ಇನ್ ದಿಸ್ ನಿಗಮಾಸ್. ಹೌದಿತ್ತು? ಹೌದು. ಅದನ್ನ ಆ ವೈರ್ ಎಲ್ಲಿ ತುರುಕಬೇಕು, ಎತ್ತಾಗಿರೋ ತುರುಕಿದ್ರೆ ಸುಟ್ಟು ಹೋಗ್ತದೆ ರುದ್ರಣ್ಣ ಅದು. ಹೌದು. ಯಾವ್ದು ಎಲ್ಲಿ ತುರುಕ್ಬೇಕು, ಯಾವ್ದು ಎಲ್ಲಿ ತಗೋಬೇಕು, ಆ ರಿಮೋಟ್ ಎಲ್ಲಿ ಐತಿ, ಅದು ಹೆಂಗ್ ಆನ್ ಮಾಡ್ಬೇಕು, ಹೆಂಗ್ ಆಫ್ ಮಾಡ್ಬೇಕು, ಅದು ಜ್ಞಾನ ಬೇಕೋ ಬೇಡೋ ನಿನಗೆ? ಬೇಕು. ಒಂದ್ ಕಾರ್ ತಗೋರಿ, ಒಂದ್ ಸೈಕಲ್ ಮೋಟರ್ ತಗೋಡ್ರಿ, ಏನಾರ ತಗೋಡ್ರಿ ನೀವು, ಅವರು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ಹಂಗ ಋಷಿಮುನಿಗಳು ನಿಗಮಾಗಮಗಳೆಂಬ ಯೂಸರ್ ಮ್ಯಾನ್ಯುವಲ್ ಕೊಟ್ಟಾರಪ್ಪ ನಿಮಗೆ. ಅವುಗಳನ್ನು ಓದಿ ಈ ದೇಹವನ್ನು ಬಳಸ್ಬೇಕು. ಹೆಂಗ್ ಬಳಸ್ಬೇಕು ತಮ್ಮ ದೇಹವನ್ನು? ಇದನ್ನ ಅವುಗಳನ್ನು ನಿಗಮಾಗಮದಲ್ಲಿ ಯಾವ ರೀತಿ ಹೇಳಿದಾರೆ ಅದೇ ರೀತಿಯಾಗಿ ಬಳಸ್ಬೇಕು. ಅದನ್ನು ಬಿಟ್ಟು ಈ ದೇಹದ ಸ್ವರೂಪ ಎಂಥದ್ದು ಅಂದ್ರೆ, ಈ ದೇಹದ ನಿಯಮ ಎಂಥದ್ದಂದ್ರೆ, ಇದು ಕಾಮ, ಇದು ಹಸಿವೆ ಎಲ್ಲ ನಿನ್ನೆ ಹೇಳಿಲ್ಲ. ಜನನ ಮರಣ, ರುಜೆ, ಭಯ, ಶೋಕ, ಜರೆ, ಬಡತನ, ಪರಸೇವೆ, ಯಾಚನೆ, ಹಾನಿ, ಹಳಿವು, ಮುನಿಸು, ವಿಷಯರತಿ, ವಿರಹ, ಸಂತಾಪ, ಚಿಂತನೆಗಳು ಇದ್ರ ಜನ್ಮ ಸಿದ್ಧಕ್ಕವು. ಇದು ಇದು ನೀ ಕರೆಸ್ಬೇಕಂತ ಏನಿಲ್ಲ ಇದಕ್ಕೆ. ಇದು ಹಂಗೆ ಹುಟ್ಟಿದ ಕೂಡಲೇ ದ್ವಾಡದಾಗೋದು, ದ್ವಾಡದಾದ ಕೂಡಲೇ ಅನ್ನ ತಿನ್ನೋದು, ಅನ್ನ ತಿಂದ ಕೂಡಲೇ ಕಾಮಕ್ಕೆ ಹೋಗೋದು, ಕಾಮ ಉತ್ಪನ್ನ ಆಗಿದ್ರೆ ಕ್ರೋಧಕ್ಕೆ ಹೋಗೋದು. ಇದು ಇದರ ಸ್ವಭಾವ. ಇದು ಇದರ ಮೂಲ ಸ್ವಭಾವವನ್ನು ಹೇಗದಾವೋ ಹಾಗೆ ಇಟ್ಕೊಂಡು ಬಾಯೊಳೆಲ್ಲರ ಮರುಳುಗೊಳಿಪ ಜಾನ ನುಡಿಯು ಆಯವಾಗಿರ್ದು ತನ್ನೆರವ ತಾನರಿಯದಿರೇ ಅದು ನಾಯ ಮೊಲೆಯೊಳಗಿರ್ದ ಹಾಲಿನಂತಿರುವುದು. ಹೆಣ್ಣಾಗಿ ಮಲಿ ಏಸಿರ್ತಾವ ನೋಡಿ ಎಂತಮ್ಮ, ಅದಕ್ಕೆ ಹೊಟ್ಟೆ ತುಂಬಾ ಮಲಿನದಾವು. ಅಲ್ಲೇನು ಹಾಲು ಕಡಿಮೆ ಇಲ್ಲ, ಒಂದೊಂದು ಮಲಿಗೊಂದು ವಾಟದ ಹಾಲದಾವು. ಎಂಟತ್ತು ಕುಣ್ಣಿ ಇಳಿದತಿ, ಅಷ್ಟಕ್ಕೂ ಹೊಟ್ಟೆ ತುಂಬತತಿ. ಚಂದೋ ಮಲ್ಯಾಗ ಹಾಲದಾವಂತ ಹಿಂದೆ ಅಭಿಷೇಕ ಮಾಡಕ್ ಬರುತ್ತೋ, ಏನ್ ಚಾ ಮಾಡಕ್ ಬರುತ್ತೋ, ಮೊಸರು ಮಾಡಕ್ ಬರುತ್ತೋ, ತುಪ್ಪ ಮಾಡಕ್ ಬರುತ್ತೋ, ಎದಕ್ಕಾರ ಬರ್ತೋ ಅದೇನು ಬರಂಗಿಲ್ಲ. ಹೆಂಗ ನಾಯ ಮೊಲೆ ಇರುವಂತ ಹಾಲು ಸತ್ಕಾರ್ಯಕ್ಕೆ ಹೇಗೆ ಅಯೋಗ್ಯವೋ ಹಾಗ ಸದಾಚಾರಿ ಅಲ್ಲದ ಈ ಶ್ರೋತ್ರಿಯತ್ವವನ್ನೇ ಕೇವಲ ಹೊಂದಿದಂತ ಈ ಸದಾಚಾರಿ ಅಲ್ಲದ ಈ ಶ್ರೋತ್ರಿಯ ಗುಣವನ್ನು ಹೊಂದಿದವನ ಮಾತು ಅದು ನಾಯಿಯ ಮೊಲೆಯೊಳಗಿನ ಹಾಲು. ಅರ್ಥಾತಪ್ಪ? ಏನು ರಾವಣೇನು ವೇದ ಓದಿಲ್ಲೇನಪ್ಪ? ಏನು ರಾವಣ ಹೌದಪ್ಪ ದಡ್ಡಿದ್ದ ನಂಬಿಕೆ ಅಂತ ಏನ್ರ ಅನಿಸ್ತತ್ತ ನಿಮಗ? ಇಲ್ಲಪ್ಪ. ತಮ್ಮ ಆಗಿನ ಕಾಲದಾಗ ಪುಷ್ಪಕ ವಿಮಾನ ಕಂಡು ಹಿಡ್ದಾನ. ಏನು ಕುಬೇರ್ ಓದಿಲ್ಲೇನು? ಏನವ್ರು ಸುಂದರ ಇಲ್ಲೇನು? ಸ್ವತಃ ದೇವಗುರು ಬೃಹಸ್ಪತಿ ಹತ್ತಿರ ದೇವೇಂದ್ರ ಓದಿಲ್ಲೇನೋ ತಮ್ಮ? ದೇವೇಂದ್ರ ಓದಿದಂತಹ ಬೃಹಸ್ಪತಿ ಆಚಾರ್ಯರಿಂದ ಕಲಿತಂತಹ ಜ್ಞಾನಿ ಪುರುಷ, ಸಮಸ್ತ ದೇವಗಣಗಳಿಗೆ ಒಡೆಯ ದೇವೇಂದ್ರ. ಏನು ತಿರುಗಾಡಕ್ ಬಂದಲ್ಲಿ ಆ ಗೌತಮ ಋಷಿಗಳ ಆ ಹೆಣ್ಮಗಳು, ಅಲ್ಲೊಬ್ಬಕ್ಕೆ ಪಾಪ ಹೆಣ್ಮಗಳು ಗಂಡಗೂ ಹಡಗು ಪತ್ರಿ ಪೂಜಾ ಮಾಡಿ ಕೊಡುವಂತ ಹೆಣ್ಮಗಳಾಕಿ. ಏನೇನ್ ಮಾಡಿದವ ಮುಂದೆ? ತಮ್ಮ ಓದಿಲ್ಲೇನು? ಏನು ಜಮದಗ್ನಿ ಓದಿಲ್ಲೇನು ತಮ್ಮ? ಏನ ಅಲ್ರಿ, ಆ ಕಾಲದ ಶ್ರೇಷ್ಠ ಋಷಿಗಳಲ್ಲಿ ಅತ್ಯಂತ ಹಿರಿಯ ಜಮದಗ್ನಿ. ಏನ ಹೆಣ್ಮಗಳು ಅರಸನ ಮಗಳು ಆಕೆ ರೇಣುಕ. 4 ಮಕ್ಕಳ ತಾಯಿ ತಮ್ಮ ಆಕೆ. ಆಕೇನಪ್ಪಾ ನಮಗದೆ ಈಗ ಹೊಸದಾಗಿ ಬಂದು ನಡೆಯಕತ್ತಿಲ್ಲ ಆಕೆ. ಆಕೆ 4 ಮಕ್ಕಳ ಆಡ್ದಾಳ. ಏನೋ ಹೆಣ್ಮಗಳು ಪಾಪ ನೀರ್ ತರಕಂತ ಹೊಳಿವಾದ್ಲು.
ಅಲ್ಲಿ ಯಾರೋ ನಿಮ್ಮಪ್ಪ ಯಾರೋ ಒಂದ್ ಸ್ವಲ್ಪ ಪಾಪ ಜಲಕ್ರೀಡೆಗೆ ಬಂದಿದ್ರಪ್ಪ. ಏನು ಜಗತ್ತಿಗೆಲ್ಲ ನಾವು ಬೇಲಿ ಹೆಚ್ಚು ಅಥವಾ ಇಲ್ಲ? ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅವ್ರು ಏನೋ ಅಲ್ಲಿ ಗಂಡ ಹೆಂಡತಿ ಒಂದ್ ಸ್ವಲ್ಪ ನೀರು ಗುಜ್ಕೋತ ಚಲ್ಲಾಟ ಆಡಾಕತ್ತಿದ್ರು. ಮೂಲತಃ ರೇಣುಕ ರಾಜನ್ ಮಗಳು. ಗಂಡನ ಕೂಡ ನಾರು ಬಟ್ಟೆ, ತಲೆಗೆ ಎಣ್ಣಿಲ್ಲ, ತಲೆ ಮೇಲೆ ಮಣ್ಣಿನ ಬಿಂದಿಗೆ, ಸದಾ ಕಾಲದಲ್ಲಿ ಚಂದನವನ್ನ ಹಚ್ಕೊಂಡು ಬರಿಗಾಲಿನಿಂದ ಪತಿಯ ಸೇವೆ ಮಾಡ್ತಿದ್ಲು. ಏನಪ್ಪಾ ಬಡತನ್ ಮನ್ಯಾಗ ಎಲ್ಲಿರೋ ಒಂದು ಹುಡುಗಿ ಕರ್ಕೊಂಡು ಬಂದ್ ಮಾಡಿಕೊಂಡ ಅನ್ನುವಂಗೈತೆ. ರಾಜಕೋರಿ ಆ ಕಾಲದ ಅರಸಕುಮಾರನನ್ನು ಧಿಕ್ಕರಿಸಿ ಬ್ರಹ್ಮನಿಷ್ಠನಾದಂತಹ ಗಂಡನನ್ನು ಪಡೆದೆ ಅಂದ್ರೆ ಈ ಹೆಣ್ಣು ಜನ್ಮ ಮುಕ್ತಕತಿ ಎನ್ನುವಂತ ಒಂದು ಧ್ಯೇಯವನ್ನಿಟ್ಟುಕೊಂಡು ಬಂದಂತ ಹುಡುಗೈತಿ. ಆಕೆ ಏನಪ್ಪಾ, ಏನು ಹುಚ್ಚರಿಗತೆ, ಏನ್ ರೊಟ್ಟಿ ಹಿಡಿದಕ್ ಬಂದಾಳನ ಅಲ್ಲೇ? ಇಲ್ಲ. ಪತಿಯ ಪಾದ ಸೇವೆಯನ್ನ ಚಾಚು ತಪ್ಪದೆ ಮಾಡ್ಯಾಳ. ಏನೋ ಅಲ್ಲೊಂದು ಸ್ವಲ್ಪ ಅದೊಂದು ಏನೋ ಅದು ತನ್ನ ಮನಸ್ಸು, ಅದು ಹಾಳ ಮನಸ್ಸು ಸ್ವಲ್ಪ ಆ ಕಡೆಗೆ ನೋಡ್ತು. ಒಬ್ಬ ರಾಜಕುಮಾರನನ್ನು ಮಾಡ್ಕೊಂಡಿದ್ರೆ ನಾನು ಹಿಂಗ ಮಾಡಬಹುದಿತ್ತಂತ ಅನಿಸ್ತು. ಏನು ನೋಡ್ರಿ, ಅದು ಮನದ ಧರ್ಮದು. ಅದು ಯಾವ ವೇಳೆಯಾಗ ಏನ್ ಅನಿಸ್ತತೋ ಅದಕ್ಕೆ ಗೊತ್ತಿಲ್ಲದು. ಏನ ಆ ಮನುಷ್ಯ ಅಂತ ತಪಸ್ವಿ, ತ್ರಿಕಾಲ ಬುದ್ಧಿವಂತ, ಆ ಹೆಣ್ಮಗಳ ಮನಸ್ಸಿನೊಳಗೆ ಹಂಗ ಬಂದದ್ದನ್ನ ನೋಡಿ ತಾ ಬುದ್ಧಿವಂತ, ವಯಸ್ಸಾದ, ವಯೋವೃದ್ಧ, ಜ್ಞಾನ ವೃದ್ಧ, ಹೌದಲ್ಲ ಅವ. ಏನ ಸಹಜದ ಮನುಷ್ಯನ ಸ್ವಭಾವ. ಏನೋ ಪಾಪ ರಾಜನ್ ಮಗಳು ಒಂದು ಕ್ಷಣ ಅಷ್ಟು ಬಯಸಿದ್ರೆ ಏನ್ ಅದರಿಂದ ದೊಡ್ಡ ಆಘಾತ ಆತಪ್ಪ, ಹೋಗ್ಲಿ ಬಿಡ ಅಂತ ಪಾಪ ಕ್ಷಮ ಮಾಡಿ ಇನ್ನಷ್ಟು ಆಕೆಗೆ ಜ್ಞಾನವನ್ನು ಉಪದೇಶ ಮಾಡಬಹುದಾಗಿತ್ತಿಲ್ಲ? ಮಾಡಬಹುದಾಗಿತ್ತ. ಏನ್ ಮಾಡಿದ? ಏನ್ ಮಾಡಿದ? ಕ್ರೋಧ. ಎಂಥ ಕ್ರೋಧ ರೀ ಅದು. ಏನ್ಪಾ ಒಂದ್ 4 ಮಾತು ಒಳಗ್ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳ್ದನ್ಲ. ಏನ್ಪಾ ಒಂದು ಕಪಾಳಿ ಹೊಡೆದಕ್ಕೆ ಶೋತ್ರಿ ಹಂಗ್ ಮಾಡಬಾರ್ದು, ಪಾಪದ ಕೆಲ್ಸ, ಪುಣ್ಯ ನಾಶಕತೆ ಹಂಗ್ ಮಾಡಬೇಡ, ಚಂದಂಗ ತಪ್ಪಾತಂತ ಹೇಳಿ 1008 ಜಪ ಮಾಡ ಪಾಪ ಕಳ್ಕೊ ಅಂತೇಳಿ ಗಂಡ ಹೆಂಡತಿ ಅಂದಿಂದ ಅವ್ರಿಬ್ಬರು ಮರ್ಯಾದೆ ಅವ್ರ ಒಳಗೆ ಇರ್ಬೇಕಿಲ್ಲದ? ಅಲ್ರಿ, ಆ ಒಳಗೆ ಹೋಗಿ ಇಷ್ಟು ಮಾತು ಹೇಳಿದ್ರೆ ಏನ್ ತಪ್ಪಕ್ಕಿತ್ತು ಹೇಳಿ ನನಗೆ. ನೋಡು, ಹುಚ್ಚರಂಗ್ ಮಾಡಬೇಡ, ನನಗೆಲ್ಲ ಗೊತ್ತಾಗ್ಯದ. ನೋಡು, ಅದನ್ನ ಬಯಸಿ ಏನೀಗ ನೀನು ಯಾರಾದ್ರೂ ರಾಜನನ್ನು ಮಾಡ್ಕೊಂಡ್ರೆ ನಂದೇನು ಅಭ್ಯಂತರ ಇದ್ದಿದ್ದಿಲ್ಲ. ನೀನೇ ಬಂದು ಈ ಅರಣ್ಯದಲ್ಲಿ ನನ್ನ ಜೊತೆಗೆ ಒಣ ಎಲೆಯನ್ನು ತಿಂದು ಬದುಕಿ 4 ಉತ್ತಮೋತ್ತಮವಾದ ಮಕ್ಕಳನ್ನ ಹಡದೆ ದಿನನಿತ್ಯ 1,00,000 ಜಪ ಮಾಡ್ತಿ. ಇನ್ನಷ್ಟು ಹೀಗೆ ಮಾಡಿದಿ ಅಂತಂದ್ರೆ ನಿನಗೆ ಶಿವಲೋಕ ಪ್ರಾಪ್ತಿ ಆಗ್ತತಿ ಅಂತ ಹೀನ ವಿಚಾರಕ್ಕೆ ಮಾಡಬಾರದು. ಹೋಗು, ಒಳಗೆ ಹೋಗು, ಸ್ನಾನ ಮಾಡು, ರುದ್ರಾಕ್ಷಿ ತಗೋ, 1008 ಜಪ ಮಾಡಿ ಸೂರ್ಯನ ಎದುರಿಗೆ ನಿಂತ ತಪ್ಪಾತಂತ ಬೇಡ್ಕೋ. ಇಷ್ಟು ಹೇಳಿದ್ರೆ ಏನ ತಮ್ಮ ಲುಕ್ಷಾಣ ಏನಿತ್ತು ಹೇಳಿ ನನಗೆ? ಏನ್ ಲುಕ್ಷಾಣ ಏನಿತ್ತು ಹೇಳಿ ನನಗೆ? ಅಲ್ರಿ, ಆ ಮಕ್ಕಳನ್ನ ಕರೆದ ತಾಯಿಯ ಸುರಕ್ಷೇದ ಮಾಡಂತ ಅವು ಹೇಳಿದ. ಅವು ಪಾಪ 3 ಮಕ್ಕಳು ಅಂಜೆ ಮೊದಲ ಜಮಾತಗ್ನಿ ಇವಾಗ ಅಂಜೆ ಅವು ಗಪ್ಪಣ ನಿಂತು ನೀವು ಬುದ್ಧಿಮಾಂದರಾಗಿ ಬದುಕ್ರಿ ಅಂತ. ಸಿಟ್ಟು ಎಲ್ಲಿ ಮಠ? ಅಲ್ಲಿ ಯಾರಿಗಾರ ಶಾಪ್ ಕೊಟ್ಟನ? ಮಕ್ಕಳಿಗೆ ಅಂದ್ರೆ ಕ್ರೋಧದ ಆ ಕ್ರೋಧದ ಗುಣದ ತಾಕತ್ತ ನೋಡ್ಕೋರಿ. ಅಲ್ರಿ, ತನ್ನ ಮಕ್ಕಳಿಗೇನ ಬುದ್ಧಿಮಾಂದ್ಯ ಆದ್ರ ನಾಳೆ ಅವತರ ಗತಿ ಏನ? ಅವ್ರ ವೇದ ಓದೋದು ಹೆಂಗ? ಅವ್ರ ಲೋಕದೊಳಗೆ ಬದುಕುದು ಹೆಂಗ? ಯಾವ ಶಾಪ ಕೊಡ್ಬೇಕು, ಯಾವ ಶಾಪ ಕೊಡಬಾರದು, ಇಷ್ಟಾರ ಬೇಡ.
ಕ್ರೋಧಾತ್ ಭವತಿ ಸಮೋಹ, ಹೌದು. ಸಮೋಹ. ಸಮೋಹಾತ್ ಸ್ಮೃತಿ ವಿಭ್ರಮ, ಹ್ಮ್. ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶ, ಹ್ಮ್. ಬುದ್ಧಿನಾಶಾತ್ ಪ್ರಣಶ್ಯತಿ. ಹೌದು. ಹ? ಹೌದು. ಮಕ್ಕಳಿಗೆ ಶಾಪ ಕೊಟ್ಟ, ಹ್ಮ್. ಅಷ್ಟೊತ್ತಿಗೆ ಪರಶುರಾಮ ಬಂದ. ಹ್ಮ್. ದೂರದಲ್ಲಿ ಜಾಣ ಮನುಷ್ಯ ಇದನ್ನು ಗಮನಿಸಿದ್ದ. ಹ್ಮ್. ನಮ್ಮಪ್ಪ ಹಿಡದ ಹಠ ಬಿಡುವುದಿಲ್ಲ, ಮರಳಿ ಅವ ಗುಣಾಮಯ ಅದಾನ, ಅವ ಜ್ಞಾನಿ ಅದಾನಂತ ನಂಬಿಕೆಯಿಂದ ಶರಚ್ಛೇದ ಅಂದ ಹೊಡೆದು ಬಿಟ್ಟ. ಹ್ಮ್. ಭಯಂಕರ ಸಂತೋಷ ಆಯ್ತು. ಎದಕ್ಕ ಒಂದು ದಿವಸ ಏನಂತ ಹೇಳಿದ್ರನ್ನ ಇದನ್ನ ನಾನು ಶುಂಠಿ ರುಂಡು ಜಿಗದ ಮಣ್ಣಾ ಉಳ್ಳಾಡಕತ್ತೈತಿ, ಕುತ್ತಿಗೆ ನಾಳದಿಂದ ರಕ್ತ ಚಿಮ್ಮಕತ್ತೈತಿ. ಹಾ ಶಬ್ಬಾಷ್ ಅಂದ. ಏನು ಹನಿ ಹನಿ ಬಿಡ್ಕೊಳ್ಳಿ. ತಕ್ಷಣದಲ್ಲಿ ಒತ್ಸಾಹ ಏನು ಬರಬೇಕು ಕೇಳ, ಹೆಂಗಿದ್ದು ಹಂಗ ಆಗ್ಲತ್ತಾವ ಅಂದ, ಮುಗಿದು ನಡೆ. ಅವತ್ತು ಅವನು ಮಾಡಿದ ತಪ್ಪು ಇವತ್ತಿನ ತನಕ ಪ್ರವಚನದಲ್ಲಿ ಹೇಳಿಸ್ಕೊಳಂಗಾಗೈತಿ ನೋಡು. ಇದು ಯಾವ ಕಾಲದಲ್ಲಿ ನಡೆದದ್ದಪ್ಪ ಘಟನೆ? ಸತ್ಯಯುಗ. 4 ಯುಗಗಳ ಉರುಳಿ ಹೋದ್ರೂ ಕೂಡ ಜಮದಗ್ನಿ ಕ್ರೋಧಾವಷ್ಟನಾಗಿ ಮಾಡಿದಂತ ಆ ತಪ್ಪು ಲೋಕಕ್ಕೆ ಗೊತ್ತೈತಿ ನೋಡಿ. ಏನ್ ತಪಸ್ ಮಾಡಿ ಏನ್ ಮಾಡವ ಮಾತಮ್ಮ? ಹಿಂಗ ಆದ ಹೆಂಡ್ರ ಚಂಡ ಕೊಡುವಂತ ಆ ಕೋಪ ನಿನ್ನೊಳಗೆ ಇದ್ದ, ನಿನ್ನ ತಪಕ್ಕೇನು ಬೆಲೆ, ನಿನ್ನ ವೇದಕ್ಕೇನು ಬೆಲೆ, ನಿನ್ನ ನಿಗಮಕ್ಕೇನು ಬೆಲೆ, ನಿನ್ನ ಪ್ರವಚನಕ್ಕೇನು ಬೆಲೆ? ಆತ್ಮ ಮತ್ತೆ ಇದು ಹಿಂಗ ಇರೋದಾಗಿದ್ರೆ ಮಿಲಿಟರಿ ಹೋಗಿದ್ರೆ ಬೇಸಿರ್ತಾರೆ ಪಾಕಿಸ್ತಾನ ಬಾರ್ಡರ್ದಾಗ. ಹೌದಿಲ್ಲ? ನಾಯ ಬಿಟ್ಟಬಹುದಲ್ಲ, ಕಂಡವ್ರನ್ನೆಲ್ಲ ಅಡ್ರಗಂತ ಕೊಡುತ್ತಿದ್ರಿ ಅಂದ್ರೆ ಈ ಜನದಾಗ ಯಾಕೆ ನಾಯ ಆಗಿಬಿಟ್ರಲ್ಲ? ಸುಳ್ಳ ಇಲ್ಲಿ ನಮ್ಮ ಆಧಾರ್ ಕಾರ್ಡಕ್ಕೆ ಯಾಕೆ ಮೂಲಾಗುದು? ನಿಮಗೆ ರೇಷನ್ ಕೊಡಬೇಕು, ನಿಮಗೆ ಪ್ಲಾಟ್ ಕೊಡಬೇಕು, ನಾಯ ಆಗಿಬಿಟ್ಟಿದ್ರೆ ಮುಗಿದು ಹೋತಲ್ಲ. ಕ್ರೋಧಿಯಾಗಿ ಬಗಳ್ಕೋತ ಅಡ್ಡಾಡ್ರಿ. ಕಾಮಿಯಾಗಿಯೇ ನೀನು ಈಗೂ ಬದುಕಬೇಕಾಗಿತ್ತಂದ್ರೆ ಅನೇಕ ಹೀನ ಜನ್ಮಗಳಿದಾವಲ್ಲ, ಯಾರು ಕೇಳೋರಲ್ಲ? ಯಾರು ಕೇಳೋರ? ಈ ತೆರನಾಗಿ ಬದುಕಿ ನಷ್ಟ ಜೀವನವನ್ನು ಮಾಡುತ್ತಾ, ಬಾಯಳು ಶಾಸ್ತ್ರ ವಿಚಾರಗಳನ್ನು ಹೇಳುತ್ತಾ, ಆತ್ಮಾಕಾರ ವೃತ್ತಿಯನ್ನು ಹಾಳು ಮಾಡಿ ಕಾಮಾಕಾರ ವೃತ್ತಿಯನ್ನು ಹಾಕ್ತಿದ್ರಿ ಅಂದ್ರೆ ಮುಕ್ತಿ ಸುಖ ಸಾಧ್ಯಬಹುದೇ? ಇಲ್ಲ. ಅದರ ಅರ್ಥ ಏನಲ್ಲಿ ಮತ್ತೇನ್ ಅನ್ಬೇಕಿನ್ನಲ್ಲೇ? ಇಲ್ಲೇ ಇಲ್ಲೇ ನಿನ್ನ ಅನ್ಕೋತ ಬಂದಿದ್ಯವಲ್ಲ ಅದನ್ನ. ಇದು ಇಲ್ಲಗಳ ಶಾಂತಿ ನೋಡಪ್ಪ ಇದು. ಹೌದಿಲ್ಲ? ಮುಂದೇನು ನೋಡಿ. ಎಂದಿನಂತೆ ದೇಶ ಕಾಲ ಗತಿ ದೇಹದ ಅಭಿಮಾನವು, ಎಂದಿನಂತೆ ಕುಲ ಜಾತಿ ನಾಮರೂಪಗಳು, ಎಂದಿನಂತೆ ಜಗವು 6 ವಿಕೃತಿ ಸಂಸ್ಮರಣವು, ಎಂದಿನಂತೆ ಕರ್ಮವು, ಇಹಪರದ ಒಲವು ಇರಲು. ನನಗೆ ಹೇಳಕ್ ನಾಚಿಕ್ ಬರ್ತತಿ. ವಿಚಾರ ಮಾಡ್ರಿ, ರುದ್ರನ್ನ ತಿಳ್ಕೊಂಡು ವಿಚಾರ ಮಾಡಿ ನೋಡ್ರಿ. ಮಹಾಭಾರತದಲ್ಲಿ ಒಂದು ಘಟನೆ. ದ್ರೋಣಾಚಾರ್ಯರು ಆ ಕಾಲದ ಪರಶುರಾಮನ ಶಿಷ್ಯರು. ಹೌದಲ್ಲ? ಜಾತಿಯಿಂದ ಆ ಬ್ರಾಹ್ಮಣ, ವೇದದ ಮುಖೋದ್ಘಾತಿ, ಮಂತ್ರ ತಂತ್ರ ಯಂತ್ರ ಅಸ್ತ್ರ ಸಕಲ ವಿದ್ಯಾ ಬಂಗತ. ಹೌದಲ್ಲ ತಮ್ಮ? ಏನ ಕೃಪಿ, ಅವನ ಹೆಂಡತಿ ಹೆಸರು ಕೃಪಿ.
ಕೃಪಾಚಾರ್ಯ ಒಬ್ಬ ಅವನ ಮಗಳಾಕಿ. ಹೌದಪ್ಪ. ಕೃಪಿ ಆ ಹೆಣ್ಮಗಳು ಬಡತನ ಬಡ ಬ್ರಾಹ್ಮಣ. ಏನ್ ನಿನಗೆ ಹೇಳ್ತಂತಮ್ಮ, ಬಡತನ ಅಂದ್ರೆ ಇಷ್ಟು ಕೆಟ್ಟಾಗಿತ್ತು. ಅವನು ಸಾಕಷ್ಟು ಓದ್ಯಾನ, ಸಾಕಷ್ಟು ತಿಳಿದಾನ. ಆದ್ರೆ ಆ ಕಾಲದಲ್ಲಿ ರಾಜಾಶ್ರಯ ಇಲ್ಲದ ಅನ್ನ ಸಿಗ್ತಿದ್ದಿಲ್ಲ. ಎಲ್ಲ ಭೂ ಒಡೆತನಗಳು ರಾಜನಿಗೆ ಸಂಬಂಧಪಟ್ಟಿತ್ತು. ಆ ಏನಾರ ಮಾಡಿ ರಾಜನ ಹತ್ತಿರ ಒಂದಿಷ್ಟು ಹೋಗಿ ಸ್ನೇಹಿತ ಅಂತ ತಿಳ್ಕೊಂಡು ಅವನ ಬಾಲ್ಯ ಸ್ನೇಹಿತ ಆ ವಿದರ್ಭವನ್ನು ಆಳ್ತಿದ್ದ. ಅಲ್ಲಿ ಹೋದ, ಒಂದಿಟ್ಟು ಏನೋ ಸುಲುವೆಯಿಂದ ಮಾತಾಡ್ದ. ಅವನ್ ಸ್ವಲ್ಪ ರಾಜನು ಅಹಂಕಾರದಿಂದ ಸಿಟ್ಟಿಗೆದ್ದ. ನಿನಗೆ ಹೇಳ್ತೇನೆ, ಇಷ್ಟು ತಲೆ ತಿರುಗ್ತಿದ್ರು ಆಚಾರ್ಯರು ತಮ್ಮ. ಮರಳಿ ನಿನ್ನ ದೇಶದಲ್ಲಿ ಕಾಲಿಡಬೇಕಾಗಿದ್ರೆ ನಿನ್ನನ್ನು ಸೋಲಿಸಿ ನಿನ್ನ ಹೆಡಮುರುಕಿ ಕಟ್ಟಿ ನಿನ್ನನ್ನು ತಂದು ನನ್ನ ಕಾಲು ಬುಡಕ್ಕೆ ಒಕ್ಕೊಂಡ ಬರ್ತಾನಂತ ಬಂದ ನೋಡು. ಎಷ್ಟು ವಿಚಿತ್ರ ಅಂತೀನಿ ನೀನು. ಏನು ದೇಶಾಭಿಮಾನ, ಏನು ಕಾಲಾಭಿಮಾನ, ಏನು ಜಾತ್ಯಾಭಿಮಾನ. ಬಂದು ಈ ಕಡೆ ಹಸ್ತಿನಾಪುರದ ಭಾಗದಲ್ಲಿ ಒಂದು ಸರಿ ಏನೋ ಅದೆಲ್ಲ ಹೇಳಕ್ ಸಮಯ ಇಲ್ಲ ನನಗ. ಬಂದು ಭೀಷ್ಮಾಚಾರ್ಯರನ್ನ ಕಂಡ. ಪಾಂಡವರಿಗೆ ಕೌರವರಿಗೆ ಯುದ್ಧ ನೀತಿಯನ್ನು ಕಲಿಸ್ಬೇಕಂತ ಬಂದ. ಭೀಷ್ಮರು ಬಹಳ ದೊಡ್ಡ ಬುದ್ಧಿವಂತರು, ಪರಶುರಾಮನ ಶಿಷ್ಯರು. ಒಂದು ಸುಂದರವಾದ ಫಸ್ಟ್ ಯೂನಿವರ್ಸಿಟಿಯಿಂದ ಇಂಡಿಯಾ ಅದು ದ್ರೋಣಾಚಾರ್ಯರೇ ಫಸ್ಟ್ ಪ್ರಿನ್ಸಿಪಾಲ್ ಅದಕ್ಕೆ. ಏನಪ್ಪ ಏನು ನಿಮ್ಗೆ ಹೇಳ್ತೇನೆ, ಆ ಕಾಲದಲ್ಲಿ ದ್ರೋಣಾಚಾರ್ಯರ ಕೀರ್ತಿ ದಿಗಂತ ಕಬ್ಬಿತು. ಏಕಲವ್ಯ ಅಂತ ಒಬ್ಬ ಹುಡುಗ ಏನೋ ಕಲಿಬೇಕಂತ ಹಾಳ. ಕಲಿಬೇಕಂತ ಹೋದ್ರೆ ಅಲ್ಲ ಯಪ್ಪ ನನಗೆ ಅಕ್ಷರ ಹಾಕೊಡಿಯಪ್ಪ, ನಿನ್ನ ಪಾದಕ್ಕೆ ಬೀಳ್ತಾನಂತ ಬಂದ್ರೆ ನೀ ಯಾವ ಜಾತಿ ಅಂತ ಕೇಳ್ಬೇಕಣ್ಣ. ಏನು ರುದ್ರನ ಇದು. ಆ ಹುಡುಗ ಅಪಮಾನಿತನಾಗೆ ಅವ್ ಎಷ್ಟು ಉದ್ದವ ಅಂದ್ರೆ ದ್ರೋಣರ ಒಂದು ಮೂರ್ತಿಯನ್ನ ಮಣ್ಣಿನಲ್ಲಿ ಮಾಡಿ ಒಂದು ಕಲ್ಲಿನ ಮೇಲೆ ಅದನ್ನು ಸ್ಥಾಪಿಸಿ ವಿದ್ಯೆ ಕಲಿತ. ಕಾಕತಾಳೀಯವಾಗಿ ಏಕಲವ್ಯ ಒಂದು ದಿವಸ ಕರ್ನಾರ್ಜುನಿಗೆ ಸಿಕ್ಕ. ಅದನ್ನ ನೋಡೆ ಇವ ಜರ್ ಬದುಕದ ಅಂದ್ರ, ಇವ ಇದ್ದ ಅಂದ್ರ ನಮ್ಮ ಹೆಸರು ಹಿಂದೂ ಭೂಮಿ ಮೇಲೆ ಬರುದಿಲ್ಲ ಅಂತೇಳಿ ಆ ಹುಡುಗನ್ ಬಂಬಿಸಿ ಕರ್ಕೊಂಡು ಬಂದು ದ್ರೋಣರ ಮುಂದೆ ನಿಂದ್ರಿಸಿ, ಅಲ್ಲ ಕೂಚಿನ ಹೆಬ್ಬರ ಬೇಡ್ತಾರಂದ್ರೆ ಅದು ಹೆಂಗ ಅನಿಸ್ತತಿ ರುದ್ರ ನನಗಿದು. ಎಷ್ಟು ಹೆಮ್ಮೆ ಪಟ್ಟುಕೊಳ್ಳೋದಾಗಿತ್ತು ಅಲ್ರಿ. ಏನ್ ನನಗೆ ಹೇಳಿಕ್ ನಾಚಿಕ್ ಬರ್ತತಿದನ್ನ. ಇವ್ರಿಗೆ ಸ್ಪಷ್ಟವಾಗಿ ಬರ್ದಾನ ಮಹಾಭಾರತದಲ್ಲಿ, ಗುರೋರಪಿ ಅಲಿಪ್ತಸ್ಯೆ ಕಾರ್ಯಕಾರ್ಯಂ ಅಜಾನತಃ ಉತ್ಪತ ಪ್ರತಿಪನ್ನಸ್ಯೆ ಪರಿತ್ಯಾಗೋ ವಿಧೀಯತೆ. ಅವ ಎಷ್ಟೇ ದೊಡ್ಡ ಜ್ಞಾನಿಯರ ಇರಲಿ, ಅವ ಏನೇ ಚತುರ್ವೇದಗಳನ್ನ ಮುಖೋದ್ಘಾತ ಮಾಡಿರ್ಲಿ, ಅಸ್ತ್ರ ತಂತ್ರ ಯಂತ್ರ ಮಂತ್ರ ಸಕಲ ಸಿದ್ಧಿಗಳಿರ್ಲಿ, ಅವಾಗ ಗುರೋರಪಿ ಅವನು ನಿನಗೆ ಗುರುವೇ ಆದ್ರೂ ಕೂಡ ಅವನು ನಿರ್ಲಿಪ್ತನಾಗಿ ಇರುವಂತಹ ಭಾವ, ಅವನಿಗೆ ಸಕಲರಲ್ಲಿಯೂ ಸಮಾನ ಭಾವ. ಇದು ಕಾರ್ಯ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅನ್ನುವ ಜ್ಞಾನ ಅವ ಇರಲಿಲ್ಲಪ್ಪ ಅಂತಂದ್ರೆ ಅವನೇನ್ ಮಾಡ್ತಾನವ, ಪರಿತ್ಯಾಗೋ, ಅವನನ್ನ ಬಹಿಷ್ಕಾರ ಮಾಡಿಬಿಡ್ರಿ ನೀವು. ಯಾಕೆ ಎಂದಿನಂತೆ ಅದಾನವ, ಅವನ ವಿದ್ಯಾಯತ್ ಇಲ್ಲ ಅನ್ನೋದಿಲ್ಲ ನಿನಗೆ. ಅಲ್ರಿ, ಆ ಹುಡುಗ ಬಂದು ವಿದ್ಯಾ ಕಲ್ಕೊಂಡ ಮೂರ್ತಿ ಇಟ್ಕೊಂಡ ಕಲ್ತ ಆ ಹುಡುಗನ ಹೆಬ್ಬಳ್ಳಿ ಬೇಡ್ತೀರ ಅಂದ್ರೆ ಎಷ್ಟು ದೇಶಾಭಿಮಾನ, ಎಷ್ಟು ಕಾಲಾಭಿಮಾನ, ಎಷ್ಟು ಕುಲಾಭಿಮಾನ ನಿಮಗೆ. ಹಿಂಗ ಇದ್ದು ವಿದ್ಯೆಯನ್ನು ಕಲಿತ್ರೆ ಕೊನೆಗಾಲಕ್ಕೆ ಏನಾತ ದ್ರೋಣನಿಗೆ?
ಕುರುಕ್ಷೇತ್ರದ ಯುದ್ಧದೊಳಗೆ ಕೃಷ್ಣ ಈ ಮುದುಕ ಇದ್ದಂದ್ರೆ ಇದು ಉಪಯೋಗ ಆಗೋದಿಲ್ಲ, ಇದು 18 ದಿನ 28 ದಿನ ಮುಗುದಿಲ್ಲ ಅಂತ ಹೇಳಿ ಆ ಮುದುಕನ್ನು ಮುಗಿಸ್ಬಿಟ್ರು. ಒಂದು ಅಭಿಮನ್ಯು ಅನ್ನುವಂತ ಒಬ್ಬ ಮಗನ ಹಡದ ವೇದ ಹೋಗೋಣ, ಹುಟ್ಟಿದ ಸಕಲರೆಲ್ಲರೂ ನನ್ನ ಮಕ್ಕಳು ಅನ್ಬೇಕಿಲ್ಲ. ಆದ್ರೆ ತನ್ನ ಮಗನೊಬ್ಬನ ಬೇರೆ ಇಟ್ಟುಕೊಂಡು ಅವನಿಗೆ ವಿಶೇಷ ಯಂತ್ರ ಮಂತ್ರಗಳನ್ನು ಹೇಳಿಕೊಟ್ಟು ಅಶ್ವತ್ಥಾಮನೆ ಆನೆ ಶಕ್ತಿ ಎನ್ನುವಂತ ಕಥೆ ಕೇಳಿರಿ ನೀವು. ಅಷ್ಟಕ್ಕ ತನ್ನ ಯೋಗ ಮಂದಿರದಿಂದ ಈ ದೇಹವನ್ನು ಇಲ್ಲಿ ಒಗದ ಮಗನ ಪ್ರಾಣವನ್ನು ಹಿಡ್ಕೊಂಡು ಬರ್ಬೇಕಂತ ಹೇಳಿ ಯಮಲೋಕ ಕಾಡಿದ. ನನ್ನ ಮಗನ ಪ್ರಾಣ ಯಮನ ಹತ್ತಿರ ಹೋಗಿ ಮುಟ್ಟುಕಿತ್ತ ಮೊದಲ ನಾ ಹೋಗಿ ಹೊಳ್ಳೆ ತಂದೆ ನನ್ನ ಮಗನ ಬದುಕಿಸ್ಬೇಕತ್ವಾದ. ಇಷ್ಟು ಮೋಹ ಬ್ರಣ ಇದು. ಅಂತ ಮಂದಿ ಮಕ್ಕಳನ್ನ ಕೊಲ್ಲಾಕತ್ಯಾನ. ಒಂದು ಸಾರಿ ಬಾಣ ಎಳೆದು ಬಿಟ್ರ ಒಂದು ಹೋಗಿ 11 ಹೋಗಿ 1011 ಲಕ್ಷೋಹಿನಿ ಬಾಣ ಆಗಿ ಆ ಪಾಂಡವರ ಸೈನಿಕರನ್ನ ನೆಲ ಕೊರಗಿಸ್ಯಾನ. ಅವು ರಕ್ತ ಚೀರಿ ತಮ್ಮ ಮಡದ ಮಕ್ಕಳನ್ನ ಬಿಟ್ಟ ಯಾರ ಸಲುವಾಗಿ ಪ್ರಾಣ ಬಿಡಕತ್ಯಾವ. ಅವ್ರ ಸತ್ತಾಗ ಇವಾಗ ಕರುಣೆ ಬರಲಿಲ್ಲ. ಯಾಕಪ್ಪ ಹೆಂಗ ಅನಿಸ್ತದೆ ನಿನಗೆ? ಅದು ನಿನಗೆ ಕರುಣೆನ ಇತ್ತಂದ್ರೆ ಕೈಯೊಳಗೆ ಬಿಲ್ಲ ಹಿಡಿಬಾರ್ದ. ಕಠೋರ ಅದಿಯಾ, ನೀ ಕಠೋರನೇ ಆಗಿಯಾ, ಹೋಗಲಿ ಬಿಡ. ಅವ್ರು ಸತ್ತಾಗ ನಿನ್ನ ಮಗನೂ ಸತ್ತಾನ. ಅದಕ್ಕೆ ಯಾಕೆ ಕಷ್ಟ ಪಡ್ಕೋಬೇಕು ನೀನು? ನನ್ನ ಮಗನ ತರಕ ಮ್ಯಾಕ್ ಹೋದ ಜಾಣ ಕೃಷ್ಣ ಏನ್ ಮಾಡಿದ ಅಂದ್ರೆ, ತಮ್ಮ ಅವ್ ಹೊಳೆ ಬರ್ತಾನಲ್ಲ ಮುದುಕು ಸುಮಾರು ಅದನ್ನ ಅವನ ದೇಹವನ್ನು ಚೆಂಡಾಡಿ ಬಿಡ್ರಲಿ ಅಂತೇಳಿ 11 ತುಕಡಿ ಮಾಡಿ ಹೋದ್ರದನ್ನು. ಹೊಳ್ಳೆ ಬಂದ ನಾಯಿ ಹುಡುಕಾಡಿದ ತನ್ನ ದೇಹವನ್ನು. ದೇಹ ಸಿಕ್ಕಿದ್ರ ಅವ ಹೊಳ್ಳೆ ಮುಕ್ತ ಅದ್ರೊಳಗೆ ಎದ್ದು ಯುದ್ಧ ಮಾಡವಿದ್ದಾವ. ಏನಂತ ಹೇಳಿದ್ರ ಇದನ್ನ ಅಲ್ಲಿ ಇವ್ರಿಗೆ ಹಿರಿಯ ಅನ್ಬೇಕ, ಇವ್ರಿಗೆ ಗುರುಗಳು ಅನ್ಬೇಕ, ಇವ್ರಿಗೆ 4 ವೇದ ಹೋಗ್ಯಾರ ಅನ್ಬೇಕ. ಈಗ ಒಂದು ವರ್ಷ ಆತೋ ಏನಾತೋ ನನಗೆ ಸ್ವಲ್ಪ ಸರಿಯಾಗಿ ನೆನಪಿಲ್ತಮ್ಮ. ಅಪ್ಪಗಳು ಆ ಗಂಗಾವತಿ ಕಡೆದಿಂದ ಕೊಪ್ಪಳಕ್ಕೆ ಹೋಗುವ ಮಾರ್ಗ ಸ್ವಲ್ಪ ಆಗ್ತಾನೆ. ಅದು ಏನಂದ್ರೆ ಏನೋ ಬಂದಿತ್ತಲ್ಲ ರೋಗ, ಕೊರೋನಾ ಏನದು. ಆ ಸಮಯ ಇಬ್ರು ಯಾರೋ ಪಟ್ಟಕೆಯವರು ಬೂದುಗುಂಪ ಹತ್ತಿರ ಅಲ್ಲಿ ಎಲ್ಲೋ ಬಿದ್ದು ನಂಬಿಗೆ ಕಡ್ಕೊಂಡು ನಾಲಿಗೆ ತುಕಡಿಯಾಗಿ ರಕ್ತದೊಳಗೆ ಬಿದ್ದು ಹೊಳ್ಯಾಡುವಾಗ ಅಪ್ಪ ಅವ್ರು ಎಲ್ಲೋ ಆ ಕಡೆಯಿಂದ ಬಂದ್ರು. ನಮ್ಮಂಥವ್ರು ಯಾರು ನೋಡಿದವ್ರೆಲ್ಲ ಸೋಮಾರ ನಮ್ಮ ಮೇಲೆ ಬಂದ್ಗಿಂದಿತ್ತು ಅಥವಾ ಅವ್ರನ್ನ ಮುಟ್ಟ ಆ ಕೊರೋನಾ ನಮಗೂ ಬಂದ್ಗಿಂದಿತ್ತು ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ರು. ಗಾಡಿಗೆ ನಮ್ಮಂತ ಸೇವಕರಿದ್ದವರು ಬ್ಯಾಡ್ ಬಿಟ್ರಿ ರಕ್ತ ಬಾಳ ಆಗೈತಿ, ಗಾಡಿ ಹೊಲಸಕತ್ತಂತ ಅವ್ರು ಅಂದ್ರು. ಅವಾಗ ಅಪ್ಪ ಅವ್ರು ಹೇಳಿದ್ದೇನಂದ್ರೆ, ನಾ ಬದುಕಿತ್ತನ ಲೋಕೋದ್ಧಾರಕ್ಕ, ಮತ್ತ ನನ್ನ ಕಣ್ಣೆದುರಿಗೆ ರಕ್ತದ ಮಡುವಿನಲ್ಲಿ ಬಿದ್ದು ಹೊಳ್ಳಾಡ್ತಾರೆ, ನೀನ ಹಾಸಿ ಕೊಂದಿ ಅಂತ ನನಗೆ ಜೈಲಿಗೆ ಹಾಕಿದ್ರೆ ಹಾಕ್ಲಿ, ನನ್ನ ಪ್ರಾರಂಭಿಸಿದ್ದಾಗ್ಲಿ. ಆದ್ರೆ ನನ್ನೆದುರಿಗೆ ನರಳುವಂತಹ ಜೀವಿಗಳನ್ನ ನೋಡಿ ನಾ ಹೆಂಗ್ ಹೋಗ್ಲಿ ಅಂತ ಹೇಳಿ ಲುಂಗಿ ಮ್ಯಾಲ ಕಟ್ಟಿ ಅವ್ರನ್ನ ಹಾಕೊಂಡು ರಾತ್ರಿ ವೇಳೆಯೊಳಗೆ ಹೋಗಿ ಮಠದ ಭಕ್ತರಾದಂತ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅನ್ನು ಕರೆಸಿ ಅದಕ್ಕೆ ಮಠದ ದುಡ್ಡು ತಗೊಂಡು ಅವ್ರಿಗೆ ಔಷಧಿ ಕೊಡಿಸಿ ಈ ಗುರುತ್ವ ಹೆಂಗ ಹೆಬ್ಬ ಕತ್ತರಿಸಿಕೊಳ್ಳೋದು ಹೆಂಗ ವಿಚಾರ ಮಾಡಿ ನೋಡ್ರಲ್ಲ ಒಂದ್ ಸ್ವಲ್ಪ. ನಾ ಏನ್ ನಿಮಗೆ ಎಲ್ಲಿದು ಹುಟ್ಟಿಸ್ಕೊಂಡು ಹೇಳುದಿಲ್ಲಲ್ಲ. ಪ್ರಾಕ್ಟಿಕಲ್ ಕೋವಿಡ್ದೊಳಗ ಆ ಕೋವಿಡ್ ದವಾಖಾನೆ ಮಾಡಿದ್ರು, ಏನೇನೋ ಆತು, ನಿಂತ ಕಾಲ ಮೇಲೆ ಇಲ್ಲಿ ಆಕ್ಸಿಜನ್ ಸಿಗಲ್ದು, ನಮ್ಮಂತ ಮುಖ್ಯರನ್ನ ಯಾರು ನೋಡೋರ್ ದಿಕ್ಕಿಲ್ಲ, ಹುಟ್ಟಿದ ಮಕ್ಕಳು ತಮ್ಮ ಹೆಂಡ್ರನ್ ಕರ್ಕೊಂಡು ಅವ್ರ ಕಡೆಕಾದ್ರು, ಆದ ಏನ್ತಿನೋ ಕೂಡ ಮುಟ್ಟಿದ್ ನನಗ್ ಬಂದಿತ್ತಂತ ಆಕಿ ಒಗಳಾಕ್ ಸರ್ಕೊಂಡ್ಲು ಅಂತ ಎಳೆದಾಗ ನಮ್ಮಂತವ್ರನ್ನ ತಂದು ಓದ್ ಹಾಕಿದ್ರಪ್ಪ ಅಲ್ಲಿ.
ಯಾರು ಅಡಿಗೆ ಮಾಡಕ್ ಬರವಲ್ರಿ. ಹೌದಪ್ಪ. ತಪ್ಪು ಅಂತ ಹೇಳುದಿಲ್ಲ ನಾನು. ಹೌದು. ಯಾಕ ಭಯ ಹಂಗ ಹೊಕ್ಕು ಬಿಟ್ಟಿತ್ತ. ಹೌದು. ಮತ್ತು ಹೇಳಿ ಕೇಳಿ ಮಠ ಅನ್ನೋದು ಕೋವಿಡ್ ದವಾಖಾನೆಗೆ ಐತಿ. ಮತ್ತೆ ಕೋವಿಡ್ ದವಾಖಾನೆ ಕೋವಿಡ್ ರೋಗಿಗಳು ಕೋವಿಡ್ ರೋಗಿಗಳಿಗೆ ಅಡಿಗೆ ಮಾಡಕ್ ಬಾ ಅಂದ್ರೆ ಯಾರು ಬರ್ತಾರೆ ಹೇಳ್ರಿ? ಹೌದೌದು. ಹೌದು. ಅವು ಹಸ್ತಾವ. ಹೌದಪ್ಪ. ಅಡಿಗೆ ಮಾಡೋರು ಯಾರು ಬರವಲ್ರ. ಸ್ವತಃ ಲುಂಗಿ ಮ್ಯಾಲ್ ಕಟ್ಟೆ ಹಿಟ್ಟು ಸ್ವಂತ ನಾದೆ ಚಪಾತಿ ಮಾಡೆ ನೋಡಪ್ಪ ಇದ್ರ ಎಲ್ಲಾರು ಕೂಡಿ ಇರೋನು ಹೋಗುದನ್ನ ಬಂದಿತ್ತಂದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನೀವು ಹೋಗಿ ನಾ ಇದ್ದಾರ ಏನ್ ಮಾಡ್ಲಿ, ನಾ ಇದ್ರ ನೀವು ಆದ್ರ ಏನ್ ಬೆಲೆ ಇದ್ರೆ ಗವಿಸಿದ್ಧನ ಆಶೀರ್ವಾದದಿಂದ ಎಲ್ಲಾರು ಕೂಡಿ ಇರೋನು ಆದ್ರೂ ಹೋಗಿ ಬಿಡುದು. ಎಷ್ಟೋ ಮಂದಿ ಲಕ್ಷೋಪಲಕ್ಷ ಜೀವಿಗಳನ್ನು ಪಾಪ JCB ತಗೊಂಡು ಮುಚ್ಚಾಕತ್ತಿಲ್ಲ ಅಂತಂದ್ರೆ ನಮ್ಮನ್ನು ಒಟ್ಟು ಮುಚ್ಚಲಿ. ಏನಾಗಬೇಕಾಗೈತಿ ಅಂತ ಹೇಳಿ ಯಾರೂ ಬಾರದೇ ಇರುವ ಪರಿಸ್ಥಿತಿ ಒಳಗೆ ಚಪಾತಿ ಮಾಡಿ ಊಟಕ್ಕೆ ನಡಿ ವಿಚಾರ ಮಾಡಿ ನೋಡ್ರಿ. ಏನು ನಿಗಮಗಳನ್ನ ಕಂಟು ಮಾಡಿದಂತಹದ್ದು ಚಲೋನೋ, ಏನ ಕರುಣೆಯಿಂದ ಇನ್ನೊಬ್ಬರ ಕಣ್ಣೀರು ಒರೆಸು ಸರಿನೋ? ಕರುಣೆಯಿಂದ ಇನ್ನೊಬ್ಬರ ಕಣ್ಣೀರು ಒರೆಸೋದು ಸರಿ ಆಗ್ತದೆ. ನೀವು ಓದಿರೋದೇ ಕರುಣೆಯ ಸಲುವಾಗಿ. ವಿಚಾರ ಮಾಡಿ ನೋಡ್ರಿಪ್ಪ ಒಂದ್ ಸ್ವಲ್ಪ. ಏನ್ ಕರುಣೆಯ ಅದು ನಿಜಗುಂಡ್ರು ಅಲ್ಲಿ ಅದೇನು ಕರುಣ ರಸದ ಕೋಡಿ ಒರೆಯುವ. ಒಬ್ಬ ಜೀವಭಾವವನ್ನು ತ್ಯಾಗ ಮಾಡಿ ದೇವ ಭಾವವನ್ನು ಅಂತಃಕರಣದಲ್ಲಿ ನೀನು ಮೂಡಿಸಿಕೊಂಡು 3 ದಿನ ಇರು. ಕಾಶಿನಗರ ತಮ್ಮ, ಕಾಶಿನಗರದಲ್ಲಿ ಭಗವತ್ಪಾದರು ಆ ಬೆಳಗಿನ ಕಾಲ ಅಧ್ಯಯನ ಶಾಸ್ತ್ರ ನಡೆದಿತ್ತು. ಗಾಣಾಪತ್ಯರು, ಶೈವರು, ವೈಷ್ಣವರು, ಸ್ಕಾಂದರು ಭಯಂಕರವಾದ ಹೋರಾಟ. ಅವ್ರನ್ನ ನೋಡಿದ್ರನ ಮಂದಿ ಹುಚ್ಚಿ ಹೋಗ್ಕೋಬೇಕು. ಅವ್ರ ಡ್ರೆಸ್ ಹಂಗಿರ್ತಿದ್ದು. ಅವರು ಕೆಲವೊಬ್ರು ರುಂಡಾನ ಕೊಳ್ಳಾಗ ಹಾಕೊಳ್ಳೋರು ಸತ್ತದ್ದು. ಇನ್ನು ಕೆಲವೊಬ್ರು ಹಣಿಗೆ ರಗತ ಹಚ್ಕೊಳ್ಳೋರಿ. ಇನ್ನು ಕೆಲವೊಬ್ರು ಅಕರಾಳ ವಿಕರಾಳ ರೂಪ ಅವರು ಇವ ಶಂಕರಾಚಾರ್ಯ ಬಂದ ನಮ್ಮನ್ನ ಇಲ್ಲಿ ಬಂದ ನಮ್ಮ ಪಂಥಗಳನ್ನು ಹಾಳು ಮಾಡಿ ನಮ್ಮನ್ನು ದೇಶಭ್ರಷ್ಟ ಮಾಡಕ್ ಬಂದಾನಂತ ಹೇಳಿ ಅವರು ಶಂಕರರನ್ನು ಏನು ಮಾಡ್ಲಂತ ಹೇಳೋರು. ಅವರು ಇದೇನು ಸಣ್ಣ ಕಥೆ ಅಲ್ಲ ರುದ್ರಣ. ಅಂಥ ಕಾಲದೊಳಗ ಭಗವತ್ಪಾದರು ನಮ್ಮ ವೀರೇಶನ್ಕಿಂತ ಸಣ್ಣ ವಯಸ್ಸಮೈನ ಅಲ್ರಿ. ನಮ್ಮ ವಾರಿಯವ್ರ ಹಿಂಗ ಸೀರಿ ನೆಣ್ಣೆ ಸುತ್ತೊಂದು ಅಡ್ಡಾಡಿದ್ರೆ ಅವ್ರ ಗತಿ ಏನು ಪಾಪ. ಅಂತ ಸವಯ ನಡೆದಿತ್ತು ತಮ್ಮ. ಅಲ್ಲೇ ನದಿ ದಂಡಿ ಕಡೆ ಒಂದು ದೊಡ್ಡ ಆಲದ ಮರ. ಆ ಆಲದ ಮರ ಎಷ್ಟು ದೊಡ್ಡದಂದ್ರೆ ಇಡೀ ಕಾಶಿ ನಗರಕ್ಕೆ ದೊಡ್ಡ ಆಲದ ಮರ. ಯಾರು ಬಂದ್ರು ಆ ಆಲದ ಮರದ ನೆರಳಿನಲ್ಲಿನೇ ಸಾಧು ಸಂತರ. ಆಲದಲ್ಲೇ ಕೇವಲ ಜ್ಞಾನವಾಹಿನಿಯ ಜಾಗ ಅದು. ಎಲ್ಲರೂ ಅಲ್ಲಿ ಬಂದು ತಂಗ್ತಿದ್ರು. ಒಬ್ಬನಿಗೆ ಕುಷ್ಠರೋಗ ಆಗಿತ್ತು. ಆ ಶ್ರೀಮಂತ ಮನುಷ್ಯ ಕುಷ್ಠರೋಗ ಆತು. ಮತ್ತೆ ಮುಟ್ಟಿದ ಕೂಡಲೇ ಕುಷ್ಠರೋಗ ಸಾಂಕ್ರಾಮಿಕ ರೋಗ ಇಡೀ ಜಗತ್ತಿಗೆ ಗೊತ್ತಿತ್ತು. ಎಲ್ಲಾರು ದೂರ ಆದ್ರು. ಬಹಳ ಮಾನಸಿಕ ನೋವಾಗೆ ಇನ್ನು ಈ ದೇಹವನ್ನು ಇಡಬಾರದಂತ ಹೇಳಿ ಆ ಆಲದ ಮರಕ್ಕೆ ಉರುಳಿ ಹಾಕೋಬೇಕಂತ ಹೋದ. ಅಲ್ಲಿ ಹೋಗಿ ಆಲದ ಮರಕ್ಕೆ ಹಗ್ಗ ಹಾಕಿ ಹಿಂಗೇನೋ ಮಾಡ್ಬೇಕಂತ ಅನ್ನೋದಕ್ಕೆ ನಮ್ಮ ಭಗವತ್ಪಾದರ ಶಿಷ್ಯರಲ್ಲಿ ಪುಣ್ಯಾತ್ಮರೊಬ್ಬರು ಆ ಗಂಗಾ ನದಿ ನೀರು ತರಾಕ್ ಹೋಗಿ ಅದನ್ನ ನೋಡಿ ಓಡಿ ಬಂದು ಶಂಕರ ಭಗವತ್ಪಾದರು ಹೇಳಿದ್ರು. ಶಂಕರ ಭಗವತ್ಪಾದರು ಏನದು ನೋಡು ನಡಿ ಅಂತ ಹೇಳಿ ಓಡಿ ಹೋದ್ರು. ಹೋಗುದಕ್ಕ ಕಳೆ ಹಗ್ಗ ಹಾಕೊಂಡು ಹಿಂಗೆ ಜಿಗಿಬೇಕು ಅನ್ನೋದಕ್ಕೆ ಪಟ್ಟ ಮುಡುಕು ಹಾದಾರು ಶಂಕರ ಭಗವತ್ಪಾದರು. ಅವನ 2 ಪಾದ
ತಮ್ಮ ನೆತ್ತಿ ಮೇಲೆ ಇಟ್ಕೊಂಡು ನೆತ್ಬಿಟ್ಟಿ. ಹ್ಮ್ ಹ್ಮ್ ಅವ ಊರ್ಲಿ ಹಾಕೊಳಕ್ ಹಿಂಗ್ ಗಿಡದಾಗಿದ್ದಕ್ಕ ನಾ ಹೇಳುದು ಗೊತ್ತಾಕತಿಲ್ಲ ನನಗೆ. ಈಗ ಹೌದೌದು. ಹ್ಮ್ ಗಿಡದಾಗಿದ್ದ ಅವ ಜಿಗುದಕ್ಕ ಹ್ಮ್ ಅವನ ಪಾದ ಹಿಡಿದು ಎತ್ತಿ ಬಿಟ್ರಿ ಮ್ಯಾಕ. ಹ್ಮ್ 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 ಊರ್ಲಿ ಹೆಂಗ್ ಬೀಳ್ತ ತಿನ್ನದ. ಬಿಡಂಗಿಲ್ಲಪ್ಪ. ಅವ ಮ್ಯಾಲ ಹಗ್ಗ ಸಡ್ಲಾದ ಕೂಡಲೇ ಕೆಳಗಿದ್ದಂತ ಶಂಕರನ ನೋಡೇಪ್ಪ, ಹ್ಮ್ ಯಾಕೋ ಹಿಡ್ದಪ್ಪ ನನ್ನ ಯಾಕ ಕಾಪಾಡ್ತೀಯೋ, ನಾನು ಕುಷ್ಠರೋಗಿ, ಜನ್ಮಾಂತರದ ಪಾಪದಿಂದ ಇಂಥ ದೋಷ ಬಂದ ಲೋಕಕ್ಕೆ ಮಡದಿ ಮಕ್ಕಳಿಗೆ ಬ್ಯಾಡಾದಂತ ಈ ಹೇಳಿ ಜೀವ, ಇದನ್ನ ಕೈ ಬಿಡೋ ನನ್ನ ತಂದೆ ಅಂತ ಅವ ಹ್ಮ್ ಮ್ಯಾಲ ಹೌದು. ಹೆಗಲ ಮ್ಯಾಲ ಅವನು ಪಾದ ಹಿಡ್ಕೊಂಡು ನಿಂತಾರ. ಇಲ್ಲಿ ಹೌದು. ನಿಂತ್ಕೊಂಡು ನಾವು ಹಿಡ್ಕೊಂಡು ನೋಡಪ್ಪ, ಮನುಷ್ಯ ಜನ್ಮ ದೊಡ್ಡದು, ಈ ಮನುಷ್ಯ ಜನ್ಮ ಬಂದಂತ ಈ ಉದ್ದೇಶವನ್ನ ಬಿಟ್ಟ ಈ ಮನುಷ್ಯ ಜನ್ಮ ಹಾಳು ಮಾಡಿದಂದ್ರೆ ಹೊಳ್ಳೆ ಬರ್ತದೆ ಅನ್ನುವಂತ ಗ್ಯಾರಂಟಿ ಇಲ್ಲಪ್ಪ, ದಯವಿಟ್ಟು ತೆಳ ಇಳಿ ಅಂತ ಇವ್ರು. ಹ್ಮ್ ಇದು ಏನು ಗದ್ದು ನಡೀತಲ್ಲ, ಇದು ಇಳಿ ಅಂತ ಇವ್ರು, ಅಲ್ಲಿ ಅಂತ ಅವ. ಹ್ಮ್ 1-2-3 ನಿಮಿಷ ಆಗಿರ್ಬೇಕು ರುದ್ರಣ್ಣ. ಹೌನ್ರಿ. ಆ ಕುಷ್ಠರೋಗದ ಹುಣ್ಣಿನಿಂದ ಏನ್ ತಾಪ ಆಗಾಕತ್ತಿತ್ತಲ್ಲ, ಹೌನ್ರಿ. ಆ ತಾಪ ಹೋಗ್ಬಿಟ್ಟತಿ, ಅದು ಗೊತ್ತಾ ಇಲ್ಲ ಅವಾಗ. ಅದು ಆ ಜಗಳಾಟದಾಗ ತಾಪ ಹದದ ಗೊತ್ತಿಲ್ಲ ಅವಾಗ. ಇವರು ಎಲ್ಲಾರ ಐತೆ ರೋಗ ನೋಡುದು ಬಾ ಅಂತ ಕೇಳಿಸಿ ಮ್ಯಾಲ ಹತ್ತಿ ಅಸಟ್ ಮಾಡಿ ಹಗ್ಗ ಕೆಳಗೆ ಅಂಗಿ ಕಳೆದು ನೋಡ್ತಾರೆ. ಎಲ್ಲೆಲ್ಲಿ ಒಂದು ಕಲಿ ಇಲ್ಲ, ಒಂದು ಉರಿ ಇಲ್ಲ, ಒಂದು ನೋವಿಲ್ಲ, ಒಂದು ಗಾಯ ಇಲ್ಲ. ಏನ ಇನ್ನೊಬ್ಬರ ನೋವನ್ನು ಕಳೆಯುವುದು ಪವಾಡು, ಏನ್ ಇನ್ನೊಬ್ಬರನ್ನ ಹೆದರ್ಸುವುದು ಪವಾಡು? ಇನ್ನೊಬ್ಬರ ನೋವನ್ನು ಕಳಿಬೇಕಪ್ಪ. ಪವಾಡ ಅಂದ್ರೆ ದುಃಖ ಶಮನ. ಪವಾಡ ಅಂದ್ರೆ ದುಃಖದ ಉತ್ಪನ್ನ ಅಲ್ಲ. ನೀ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮಗನ ನೀನು ಸುಟ್ಟು ಬಿಡ್ತಾನಂತ ಅನ್ನೋದು ಪವಾಡನ? ಸುಡಾಕ ನೀ ಯಾಕೆ ಬೇಕೋ? ಗುಡ್ಡಕ್ಕೆ ಗುಡ್ಡ, ಗಿಡಕ್ಕೆ ಗಿಡ ತಿಕ್ಕಿ ತಾನ ಬೆಂಕಿ ಹಚ್ಚಿ ಗುಡ್ಡ ಸುಡ್ತತೆ. ಒಬ್ಬನ ಸಂಸಾರ ಸುಡಾಕ ನೀ ಯಾಕೆ ಬೇಕು ನನ್ನಪ್ಪ? ಊರು ತುಂಬಾ ಅವರ ದಾರಿಲೇ ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚೋರದಾರ. ಮತ್ ನೀ ತಪಸ್ಸು ಮಾಡಿ ಬಂದು ನೀ ಸುಡಿದ್ರ ಏನ ತಿನ್ನ? ತಪಸ್ಸು ಪವಾಡ ವರ ಅಂದ್ರೆ ಶಾಪ ಕೊಡುದಲ್ಲ. ಯಾವುದು ಪವಾಡಪ್ಪ? ದುಃಖ ನೀಡುವುದು, ಜೀವಿಗಳ ಆಕ್ರಂದನವನ್ನು ಶಮನ ಮಾಡುವುದು, ಇನ್ನೊಬ್ಬರ ಕಣ್ಣೀರು ಒರೆಸುವುದು, ಇನ್ನೊಬ್ಬರ ಬದುಕಿಗೆ ನೀನು ಹೆಗಲಾಗುವುದು. ಅದನ್ನ ಬಿಟ್ಟ ಎಂದಿನಂತೆ ಹಂಗ ಇದ್ದನ್ನ ಏನ್ ತಪಸ್ ಮಾಡಿ ಏನ್ ಮಾಡಾವ? ನೀ ಏನ್ ಶಾಸ್ತ್ರ ಓದಿ ಏನ್ ಮಾಡಾವ? ಏನ್ ಮಾಡುದದು? ಅವರು ಆ ಕಾಲದಲ್ಲಿ ಬಹಳ ದೊಡ್ಡ ಪಂಡಿತರು. ಅವರು ಭರ್ತೃಹರಿಯ ವೈರಾಗ್ಯ ಶತಕ ಹೇಳ್ತಿದ್ರು. ಅವರು ಭರ್ತೃಹರಿ ವೈರಾಗ್ಯ ಶತಕ ಹೇಳುವಾಗ ಕುಂತಂತ ಹುಡುಗರಿಗೆ ವಾಂತಿ ಬರ್ತಿತ್ತು. ಅವರು ಆ ಸ್ತ್ರೀಯರ ದೇಹ ಹಿಂಗಿರ್ತತಿ, ಅದು ಹಂಗಿರ್ತತಿ, ಆ ಗರ್ಭದತ್ತು ಹಿಂಗಿರ್ತತಿ ಅಂತ ಅವ್ರು ಹೇಳುದು ಕೇಳೆ ಹುಡುಗರು ಮಾಡ್ತಿದ್ರು. ಆದ್ರೆ ಅವರ ಯಾವ್ದು ಹೆಂಡತಿ ಮಾಡಿಕೊಂಡಿದ್ರು. ಯಾವಾತನು ಸಂಸಾರದ ಭೋಗ ಇದು ಹುಳದ ತಿಮಿಗಳ ಕೊಂಡ ಅಂತ ಯಾವ ಹೇಳ್ತಿದ್ದಲ್ಲ, ಎಷ್ಟು ಚಿಂತೆ ಮಾಡ್ಕೊಂಡಿದ್ದ? ಅದು ಹೇಳುವುದಿಲ್ಲೇನೋ, ಅವ್ನು ಗೊತ್ತಿಲ್ಲೇನೋ? ಗೊತ್ತಾಯ್ತು. ಕೃಮೇಕುಲ ಚಿತ್ತಂ ಲಾಲಾಕ್ಲಿನ್ನಂ ವಿಗಂಧಿತಂ ಜಿಗುಪ್ಸಿತಂ ನಿರುಪಮ ಅರಸಂ ಪ್ರೀತ್ಯ ಖಾದನ್ನರಾಸ್ತಿ ನಿರಾಮಿಷಂ. ಪದ ಬಿಡಿಸಕ್ ಹೋಗ್ತಿದಂದ್ರ ಆಯ್ಕ್ ಅನ್ಬೇಕು ನಮ್ಮ ಅಂತವ್ರು. ಹೌದು, ಅವ್ ಮೈಕೊತಾನ, ಮೈಕ್ ನಾವಲ್ಲ ಇನ್ನೊಂದು ಹೆಂಡತಿ ಮಾಡಿಕೊಟ್ಟಮ್ಮ.
ಮುಂದೇನು? ಎಂದಿನಂತೆ ನವಗುಣವು, ಎಂದಿನಂತೆ ಮಮಕಾರವು, ಎಂದಿನಂತೆ ನಿಂದೆ ವಂದನೆ ಕುಂದು ಕುಶಲವು, ಎಂದಿನಂತೆ ತೋರುವವು, ಇವರಿಂದೆ ವಿಲಕ್ಷಣವಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ. ಹೆಂಗಾಗುವುದಲ್ಲ? ಎಂದಿನಂತೆ ನವಗುಣವು. ಒಬ್ಬ ಜೀವಿ ಗಾಢಾಂಧಕಾರದಲ್ಲಿ ಸಿಕ್ಕು ನಾರಕಿಯಾಗಿ ಇರಬೇಕಾತು ಅಂದ್ರೆ ಅವನ ಅಂತಃಕರಣದಲ್ಲಿರುವ ನವಗುಣಗಳೇ ಕಾರಣ. ಈ ಹಿಂದಿನ ಪದ್ಯದಲ್ಲಿ ನವಗುಣ ಒಡಸದ ನಾನತ್ವವಿಲ್ಲದ ಭವದೂರವೆನಿಸುವ ತತ್ವವನು ಅಲ್ಲಿ ಬಿಡಿಸ್ಕೊಂಡು ಬಂದಿಲ್ಲ ಅದನ್ನ. ಮತ್ತ ಅವತ್ತೇನೆ ಅದನ್ನ ಬಿಟ್ಟಿದ್ರೆ ಆ ಪದ ಎಂದು ಮುಗಿತ್ ನೋಡೋದು. ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ನೇರ ಏನೊಮ್ಮೆ ಕಳೆದು ಮಾಯಿ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು ಗಂಭೀರ ದ್ವಯಾತ್ಮಕವಾಗಿ ಆ ಪದ ದಾಟಿ ಎಷ್ಟು ನಾಟಪ್ಪ ಈಗ. ಅವತ್ತನ ನೀ ಅದನ್ನ ಮಣ್ಣು ಕೊಟ್ಟು ಬೂದಿ ಬಡದ ತಲೆ ಓಡಿಸ್ಕೊಂಡು ಜಳಕ ಮಾಡಿ ಬಂದಿದ್ದಿ ಅಂದ್ರ ಕೆಲಸ ಮುಗಿದಿತ್ತು. ನೀನು ಪದ ಬಾಯ್ಪಾಠ ಮಾಡಿದಿ, ಗುಣ ತಗೊಂಡು ಬಂದಿ. ಪದ ಬಾಯ್ಪಾಠ ಮಾಡಿ ಅದನ್ನು ಸುಖ ದುಃಖ ಇಚ್ಛಾ ದ್ವೇಷ ಧರ್ಮ ಅಧರ್ಮ ಪ್ರಯತ್ನ ಭಾವನ ಇವು ನವಗುಣಗಳು. ಸದಾ ಕಾಲ ಸುಖ ದುಃಖಗಳೆಂಬುದು ನದಿ ಎರಡು ದಂಡೆಗಳಿದ್ದ ಹಾಗೆ. ಅದರ ಮಧ್ಯದಲ್ಲಿ ನಿನ್ನ ಜೀವನದಲ್ಲಿ ಹರಿತದೆ. ನಿನ್ನ ಇಚ್ಛಾರೂಪ, ನಿನ್ನ ಆ ತೆರೆಗಳು ದ್ವೇಷ ರೂಪ. ಇದು ಸದಾ ಕಾಲದಲ್ಲಿ ನಿನ್ನ ಜೀವನದಲ್ಲೇ ನಿನಗೆ ಪ್ರತ್ಯಕ್ಷ ಚಿತ್ರ ಕುಣದಂಗೆ ಕುಣುತ್ತೆ. ಹಿಂದ ನೀವು ನೋಡಿರಲಿಲ್ಲ ಏನೋಪ್ಪ, ನಾವು ಆತ ಒಂದೆತ್ತೆ ಎರಡನೆತ್ತೆ ಇದ್ದೀವು. ಆಗ ಈ ಗರ್ದಿ ಗಮ್ಮತ್ ಅಂತ ಹೇಳಿ ಒಂದು ಚಿಮಣಿ ಡಬ್ಬಿ, ಅದು ಒಂದು ಚಿಮಣಿ ಡಬ್ಬಿ. ಆ ಚಿಮಣಿ ಡಬ್ಬ್ಯಾಗ ಅವ ಏನ್ ಮಾಡ್ತಿದ್ದಂದ್ರ ಒಂದಟ ಹಿಂಗೊಂದ ನಮ್ಮ ಮಾರಿ ಕುಂಡ್ರೋಟು ಒಂದು ಬೋಕಳ ಇರ್ತಿತ್ತಲ್ಲ, ಅದಕ್ಕೆ ಒಂದು ಜರ ಬಡದಿರ್ತಿದ್ರು, ಏನ ಕನ್ನಡಿ ಹಾಕ್ತಿದ್ರು. ಒಳಗೆ ಏನ್ ಇಡ್ತಿದ್ರಪ್ಪ ಅಂತಂದ್ರ ಈ ಸಿನಿಮಾ ನಟರ ಫೋಟೋ, ಗುಡಿಗುಂಬ ಫೋಟೋ, ಅವ್ ಏನೋ ಹಂಗೊಂದು ರೀಲ್ ಮಾಡಿ ಅವ ಏನ್ ಮಾಡ್ತಿದ್ದಪ್ಪ ಅಂದ್ರ ಸೈಕಲ್ ಮೇಲೆ ಇಟ್ಕೊಂಡು ಬರ್ತಿದ್ದ ಅವ್ ಸಾವ. ಅವ್ ಓಣ್ಯಾಗ ಏನಂತಿದ್ದಂದ್ರ ಗರ್ದಿ ಗಮ್ಮತ್ತ ನೋಡ, ಅವಳ ತಾರೀಫ್ ನೋಡ, ಅವಳ ಡ್ಯಾನ್ಸ್ ನೋಡ ಅಂತ ಅವ ಅಂತಿದ್ದ. ನಾವು 5 ಪೈಸಾ 10 ಪೈಸಾ ಕೊಟ್ಟು ಆ ಸಿನಿಮಾನ್ನ ನಾವು ಇದ್ರಾಗ ನೋಡ್ತಿದ್ವಿ. ಏನು ಇದು ನಾ ಹೇಳುದು ನೋಡಿರಿ ನೀವು? ಯಾರಿಗಾರ ಗೊತ್ತಾನ ಇಲ್ಲ? ನೋಡಿ ಅಂದ್ರ ಅವ್ನ್ ಸೈಕಲ್ ಮೇಲೆ ಹಂಗ ಬಾರಿಸ್ಕೊಂಡು ಬರ್ತಿದ್ದ. ಹಂಗ ಅವ ಬಾರಿಸ್ಕೊಂಡು ಬರೋಣ, ನಾವು ಆ ಸಿನಿಮಾ ನೋಡ್ಬೇಕಂತ ಹೇಳಿ ಅವಾಗ ಏನೋ 10 ಪೈಸಾನೋ ಏನೋ ಕೊಟ್ರೆ ಯಾವಾಗಾರ ಒಂದು ನೋಡ್ತಿದ್ದ. ಅದ್ರ ಗೋಳ ಗುಮ್ಮಟ್ಟ ನೋಡ, ಅದೇನ ತಾಜ ಮಹಲ್ ನೋಡ ಅಂತಿದ್ದ ಅವ, ಹಿಂಗ್ ತಾಳ ಬಾರಿಸ್ಕೋತ. ಹಂಗ ಈ ಸಂಸಾರ ಇದು ಗರ್ದಿ ಗಮ್ಮತ್ತ ನೋಡ. ಹೌದಿಲ್ಲ? ಈ ಸಂಸಾರ ಹೆಂಗಂದ್ರೆ ಇದು ಗರ್ದಿ ಗಮ್ಮತ್ತ. ಇದು ನವಗುಣಗಳ ಮಧ್ಯದಲ್ಲಿ ಸುಖ ದುಃಖ, ಅನೇಕ ಇಚ್ಛೆಗಳು, ಸಿಗದಿದ್ದರೆ ದ್ವೇಷಗಳು, ತನಗೆ ತನ್ನ ಪಾಡಿಗೆ ತಾನೇ ಕಾನೂನುಗಳನ್ನು, ತನ್ನ ನೋವನ್ನು ತಾನೇ ಹಾಡಿಕೊಂಡು, ತಾನು ಹೊಸದ ಹಗ್ಗದಿಂದ ತಾನೇ ಕಟ್ಟಿಕೊಂಡು. ಹೌದಿಲ್ಲ? ಹೆಂಡತಿ ಮಾಡಿಕೊಂಡೆ ಆಕೆ ಕೂಡ ಜಗಳಾಡೆ ತೋಡ್ ಚೀಟಿ ಕೊಡಕ್ ಕೋರ್ಟಿಗೆ ಹೋಗ್ಯಾನ. ಮಾಡ್ಕೊಂಡವ ಯಾರು? ಮಾಡಿಕೊಳ್ಳೋ ಮುಂದೆ ಕೋರ್ಟ್ನವನು ಕೇಳಿ ಮಾಡಿಕೊಳ್ಳೋ ಬೇಡ ಅಂತ ಮಾಡಿಕೊಂಡಿದ್ರೆ ನೀವು ಜಾಣ.
ಹ್ಮ್ ಮಾಡ್ಕೊಳ್ಳೋ ಮುಂದ ಗರ್ದೆ ಗಮ್ಮತ್ತ ನೋಡ. ಹ್ಮ್ ಯಾವಾಗ ಮೇಲೆ ಬಂದು ದೇಹ ರುಗ್ನಾಗಿ ಹ್ಮ್ ಅನೇಕ ಆಶಾ ವಾಂಛೆಗಳ ದಾಸನಾಗಿ ಹ್ಮ್ ಮುಪ್ಪಿನ ಕಾಲದೊಳಗೆ ಹ್ಮ್ ಆಯುಷ್ಯದೊಳಗೆ ಊರು ತಿರುಗದ. ಹ್ಮ್ ಆ ಊರಾಗ ಆ ಜಾತ್ರೆ ಐತಿ, ಈ ಊರಾಗ ಈ ಜಾತ್ರೆ ಐತಿ, ಅಲ್ಲೊಂದು ಕತೆ ಹೇಳುದು, ಇಲ್ಲೊಂದು ಕತೆ ಹೇಳುದು, ಆ ತಡ್ಡಾಡಿ ಕೊನೆಗೊಂದು ದಿನ ರೋಗ ಬಂದ ನೆಲಕ್ಕೆ ಬಿದ್ದ ಯಾವ ಉದ್ದೇಶವು ಈಡೇರದೆ. ನೋಡ್ತಿರ್ಲಿ ಎಷ್ಟು ಮಂದಿ ಯಾವ ತರ ಜೀವನ ಹಾಳು ಮಾಡ್ಕೊತಾರ ನೋಡಿರಿಲ್ಲಿ. ಹಾಗೆ ಯಾವ ದಿಕ್ಕು ದಶೆಯಲ್ಲಿ ಅಡ್ಡಾಡೋದು. ವಯಸ್ಸಿನೊಳಗ ಎಲ್ಲಾ ಚಂದ ಕಾಣ್ತದ, ವಯಸ್ಸು ಭಿನ್ನ. ಹಾಗೆ ಒಂದು ಏನಾದ್ರೂ ಜಪದ ಸಿದ್ಧಿ ಆಗೈತೆ ಅನ್ಲ್ಯಾ, ಅದು ಇಲ್ಲ. ಹೋಗಿ ಒಂದು 10 ನಿಮಿಷ ಧ್ಯಾನ ಸಿದ್ಧಿಯಾರ ಆಗೈತೆ ಅನ್ಲ್ಯಾ, ಅದು ಇಲ್ಲ. ಹೋಗ್ಲಿಪ್ಪ ಅಪರೋಕ್ಷ ಆಗಿ ಏನಾದ್ರೂ ಅಲ್ಲಿ ಶೋಕ ನಿವೃತ್ತಿ ಸ್ಥಾನದಲ್ಲಿ ನಿಂತ ಅಹಂ ಪ್ರಜ್ಞೆಗೆ ದಾಟಿ ಅಪ್ರಜ್ಞಾ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಏನು ಸಾಧನ ಮಾಡಕತ್ತಾನ ಅನ್ಲ್ಯಾ, ಅದು ಇಲ್ಲ. ಬರೀ ಒಣ ಮಾತುಗಳು. ಈ ತೆರನಾಗಿ ಜೀವವನ್ನಿಟ್ಟು ಶಂಭುಲಿಂಗದೊಡನೆ, ಪುಸ್ತಕದೊಡನೆ ಅಲ್ಲ. ಈಗ ನಾ ಲೈಟ್ ಆರಿಸ್ಕೊಂಡು ಮನ್ಕೊಂಡು ಹೇಳಕತ್ತೀನಿ ಇದನ್ನ. ಪುಸ್ತಕದೊಡನೆ ಕೂಡಿ ಬದುಕಬೇಡ, ಶಂಭುಲಿಂಗದೊಡನೆ. ಕಡಿ ಸಾಲಿನ ಓದವನು ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ ಅದು. ಮತ್ತ ಅಂಬುದಿ ಅನ್ನೋ ಪದ ಹೊಳೆ ಬತ್ ನೋಡ, ನಿನ್ನ ಬಂದಿರ್ತದ. ಅಂಬುದಿ ಅಂದ್ರೇನು? ಸಮುದ್ರ. ಅಂಬುಜಾಕ್ಷಿ, ಅಂಬುಜೆ. ಆನಂದ ಬೋಧಾಂಬುದಿ. ಶಂಭುಲಿಂಗ ಅಂದ್ರೆ ಏನೈತದು? ಆನಂದ ಬೋಧಾಂಬುದಿ. ಹಾಗೆ ಕಲ್ಲು ಸಕ್ಕರೆ ಯಾವ ಕಡೆಗೆ ನೋಡಿದ್ರು ಸಿಹಿಯೇ ಐತೋ, ಹಾಗೆ ಆತ್ಮರೂಪನಾದ ಶಂಭುಲಿಂಗ ಸದಾ ಆನಂದವನ್ನೇ ಕೊಡ್ತದೆ. ಅಂಥ ಆನಂದದಲ್ಲಿರುವುದು ಬಿಟ್ಟು ವಿಷಯಾದಿಗಳಲ್ಲಿಯೇ ನಿನ್ನ ಮನಸ್ಸನ್ನು ರಮಿಸಿ, ಬಾಳ ಹೇಳ್ಬೇಕು, ನಾ ಹೆಣ್ಣು ಹುಡುಗರದವ ಅಂತ ಹೇಳುದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಕೆಟ್ಟಾಗಿ ಹೋಗ್ಯಾರ ಲೋಕದಾಗ ಅಂದ್ರೆ ನಾಚಿಕ್ ಬರ್ತತಿ ನನಗೆ. ಅಂತಂತ ಹೀನ ಕೃತಿಯಲ್ಲಿ ಈ ಓದಿದವರು ಹೋಗ್ಯಾರ. ಏನು ಜೀವನದು, ಏನು ಬದುಕದು, ಇಷ್ಟು ಹೇಸಿ, ಇಷ್ಟು ಛೀ, ಇಷ್ಟು ಥೂ. ನೋಡ್ರಿ, ಯೋಚನೆ ಮಾಡಿ ನೋಡ್ರಿಪ್ಪ ನೀವು. ಒಂದು ಜೀವನದೊಳಗೆ ತಮ್ಮ ಹುಟ್ಟಿ ಬಂದ ನಂತರ ಒಂದರ ತಿಳ್ಕೋಬೇಕ. ನಿನ್ನ ಮನವು ಜಪದಲ್ಲಿ ನಿಂತಿತ್ತ, ಆ ಜಪಯೋಗವನ್ನಾದ್ರೂ ಕಲ್ಕೋ. ಏನಪ್ಪಾ ನಿನ್ನ ಮನವು ಧ್ಯಾನದಲ್ಲಿ ನಿನಗೆ ಪ್ರೀತ್ಯಾಸ್ಪದವಾಗಿ ಜ್ಞಾನದಿಂದ ದೇಹಾದಿ ಬಾಧೆಗಳನ್ನು ಮೀರಿ ಧ್ಯಾನ ಹೋಗಿ ದೇಹದಲ್ಲಿ ನಿಂದಿರ್ತಿದ್ಯಾ, ಅದನ್ನಾದ ರೂಢಿ ಮಾಡ್ಕೋ. ಅಪರೋಕ್ಷವಾಗಿ ಜ್ಞಾನದ ಬಲದಿಂದ ಅಜ್ಞಾನವನ್ನು ಮೀರಿ ಜ್ಞಾನಾನಂದ ನಿಧಿ ಶಂಭುಲಿಂಗ ಆಗಿ ನಿಂದಿರ್ತೀಯ, ಅದನ್ನಾದ ಮಾಡು. ಮತ್ತು ಏನೂ ಮಾಡದೆ ನಾಳೆ ನಿನ್ನ ದೇಹ ರುಗ್ನಾಗಿ ನೆಲಕ್ಕೆ ಬಿದ್ದು ಬಿದ್ದವರೆಲ್ಲ ಮೂಗು ಮುಚ್ಚಿಕೊಂಡು ಸರಿದು ಹೋಗುವಾಗ ನನಗೆ ಆಸರ ಯಾರೋ? ಆಸರ ಯಾರಪ್ಪ? ನಿನ್ನ ಕಾಲ ಕೈಯ ನೀಟಿದ್ದಾಗ ಜಾತ್ರೆ ಡ್ಯಾಡಿಗೆ ಅಜ್ಜಾರ್ ಬಂದಾರಂತ ಅವ್ರು ಕೊಬ್ಬರಿ ಯಾರು ಕಲ್ ತಿನ್ನಿಸಿದ್ರು, ತಿಂಡಿ 100 ಕಿಲೋ ಆದಿ ಒಂದಿನ ಲಕ್ವ ಹೊಡಿತು. ಈಗ ಯಾರ ಪ್ರವಚನ ಕರ್ತಾರ ನಿನ್ನ? ಇಲ್ಲಪ್ಪ. ನಾನೀಗ ಬಂದು ದೌಡ್ಯಾಕ ಮಾಡಿದ್ರ ಯಾರು ಕರ್ತಾರ ನಿನ್ನಾಗ? ಯಾರ ಕರೆಯಲ್ಲಪ್ಪ.
ಅಲ್ಲಿ ಹೋಗಿ ಎಲ್ಲಾರ ಒಂದು ಕಡೆ ನಿನ್ನ ಗುಡಿಯಾಗೋ ಎಲ್ಲೇ ಒಂದು ಮುಂದೆ ಹಾಕಿ ಎಷ್ಟು ದಿನ ಇರ್ತಾರೆ ಕತಿ ಕೇಳವ್ರು? ಏನ್ ಅವ್ರ ಶಿಷ್ಯರ ಏನಾದ್ರು ಅವ್ರಿಗೆ ಏನಾದ್ರು ನಿನ್ನಗೆ ಅವ್ರಿಗೆ ಮಧ್ಯದಲ್ಲಿ ಒಂದು ಬಾಂಧವ್ಯ ಐತೆ ಅನ್ಲ್ಯ? ಅವರು ತಮ್ಮ ದುರ್ಗೋನ ಗುಡಿ ಜಾತ್ರೆ ಸಲುವಾಗಿ ಕರೆದವ್ರು ನಿನ್ನ. ಅವರು ನಿನ್ನ ಕರೆದಿಲ್ಲ, ದುರ್ಗೋನ ಜಾತ್ರೆ ಚಂದ ಆಗ್ಬೇಕಾಗಿತ್ತು ಅದಕ್ಕೆ ಕರೆದಾರ. ನೀವು ಹೋಗಿ ದುರ್ಗಾಷ್ಟಮಿ ಹೇಳಾಕತ್ತೇನ ಹಾಗಾದ್ರು ಯಾವ್ದಾರ ಸಿದ್ಧಿ ಐತೇನ ಈಗ? ಇಲ್ಲಪ್ಪ. ಈಗ ನಿನಗೆ ಜೋಡ್ ಯಾರು? ಆನಂದವಾರಿದಿ ಗುರು ಶಂಭುಲಿಂಗವನ್ನು ಕೂಡಿ ನಿನಗೆ ನಿಲ್ಲುವಂಥ ಕಲೆ ನೀನು ಯೌವನದಲ್ಲಿ ವಯೋಮಿನಿ ಕಾಲದಲ್ಲಿಯೇ ಕಲಿಬೇಕಿದಾನೆ. ಏನೋ ನರಗಳೆಲ್ಲ ಸೇದಾಕತ್ಯಾವು, ಕಾಲಗಳೆಲ್ಲ ಬಾತಾವು, ಹೆಬ್ಬಳ್ಳನ ಊರಿಗೆ ಇರಿ ಬೆತ್ತೈತಿ. ಈಗ ಕಲಿತ್ಯ? ನಿನ್ನ ಯೌವನ ಕಾಲದಲ್ಲಿ ನೀನು ಶಾಸ್ತ್ರಾಧ್ಯಯನ ಎಷ್ಟು ಮಾಡಿದ್ಯೋ, ಎಷ್ಟು ಬ್ರಹ್ಮಸೂತ್ರ ಕಂಟು ಮಾಡಿದ್ಯೋ, ಎಷ್ಟು ಮಂದಿಗೆ ನೀ ಬಹಳ ಮಂದಿಗೆ ಹೇಳಿದೆವು, ನನಗದು ಬೇಕಾಗಿಲ್ಲ. ನೀ ಏನು ಮಾಡ್ಕೊಂಡಿ ಹೇಳ? ಏನ್ ಮಾಡ್ಕೊಂಡಿಪ್ಪ ಜೀವನ ತುಂಬ ಇಷ್ಟೆಲ್ಲ ಮಾಡಿ? ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತಾನಪ್ಪ, ಮುಪ್ಪ ಬಹಳ ಕೆಟ್ಟ. ನೀವು ಮುಪ್ಪಂದ್ರೆ ಸರಳ ತಿಳ್ಕೋಬೇಡ್ರಿ. ಮುಪ್ಪ ಅಜ್ಞಾತವಾಸ. ಯಾರು ಈ ಜಾಗೃತ ಕಾಲದಲ್ಲಿ ನಿಮಗೇನಾದ್ರೂ ಜಪ ಧ್ಯಾನಾದಿಗಳು, ಸದ್ಗುರು ನಾಮ ಸ್ಮರಣಾದಿಗಳು ನಿಮಗೆ ಪರೋಕ್ಷವಾದಂತಹ ತತ್ವಜ್ಞಾನ ನಿಮ್ಮ ಅಂತಃಕರಣಕ್ಕೆ ಜೋರು ವೇದ್ಯವಾಗದೆ ಉಳಿದ್ರಿ, ಕೆಟ್ಟ ಕೆಲಸ. ಕೆಟ್ಟ ಕೆಲಸ ನಿಮಗೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೇನ್ರಿಪ್ಪ, ಜೀವಭಾವವನ್ನ ದಿನಕ್ಕೆ ಸ್ವಲ್ಪ ಸ್ವಲ್ಪ ಒಂದೇ ದಿನ ಹೋಗುದಿಲ್ಲ ತಮ್ಮ. ಅದು ಏನಪ್ಪಾ ಶಾಸ್ತ್ರ ಓದಿನಿ ಹಸಿವು ಆಗ್ಬೇಡ ಅಂದ್ರೆ ಬಿಡ್ತತನ? ಏನಪ್ಪಾ ಶಾಸ್ತ್ರ ಓದಿನಿ ನನಗೆ ರೋಗ ಬರಬಾರ್ದಂದ್ರೆ ಬಿಡ್ತತನ? ಅವು ಬರುವ ಸ್ವಲ್ಪ ಅದರೊಳಗೆ ನಿಗ್ರಹ ಏನ್ ಮಾಡಕ್ ಕಲಿಬೇಕಮ್ಮ? ನಿಗ್ರಹ. ಒಂದೇ ದಿನ ಬಿಟ್ಟು ಹೋಗುದಿಲ್ಲ ನಿಮ್ಮನದು. ಸ್ವಲ್ಪ ನಿಗ್ರಹ. ನಿದ್ರೆ ಬರ್ತತಿ ಶಾಸ್ತ್ರ ನಡೆದತಿ, ನಿದ್ರೆ ಬರ್ತತಿ. ಸ್ವಲ್ಪ ನಿಗ್ರಹಿಸು. ಏನೋ ಪ್ರಪಂಚದ ಮೋಹಗಳು ನಿಮ್ಮನ್ನ ಗೊತ್ತಿಲ್ಲದಂಗೆ ಕರಿತಾವ, ನಿಮಗೆ ಗೊತ್ತಾಗೋದಿಲ್ಲವೋ. ಇವತ್ತೊಂದಿನ ಪಾಠ ಸೂಟಿ ಮಾಡಿಬಿಡು ನಡ್ರಿ, ಇವತ್ತೊಂದಿನ ಎಲ್ಲೋ ಜಾತ್ರೆ ಐತಂತ ಅನಿಸ್ತದೋ. ಅದು ಜನ್ಮಾಂತರದಿಂದ ಸ್ವಭಾವ ನಿಮಗ ಹಂಗ ಅನಿಸ್ತತಿ. ನನಗೆ ಸುಳ್ಳು ಹೇಳಾಕತ್ತತಿ. ನಿಮಗ ಏನಾರ ಮಾಡೆ ನಿಮ್ಮನ್ನ ಯಮಲೋಕಕ್ಕೆ ಒಯ್ಬೇಕಂತ ಹೇಳಿ ಸುತ್ತಲೂ ನಿಂತಾವು. ನಿಮ್ಮ ಸುತ್ತಲೂ, ನಿಮ್ ಗುಡಿಸಲು ಸುತ್ತಲೂ ನಿಂತಾವೀಗಲ್ಲೇ. ಇದು ಪಾಠ ಎಂದು ಬಂದ ಆದೀತು, ಎಂದ ಇವನು ಯಮಲೋಕಕ್ಕೆ ಓದೀನಿ. ಅವು ಇಚ್ಛಾ ರೂಪದಿಂದೋ, ಸುಖದ ರೂಪದಿಂದೋ, ದುಃಖ ರೂಪದಿಂದೋ, ದ್ವೇಷ ರೂಪದಿಂದೋ, ಯಾವ ರೂಪದಿಂದನೋ ಬಂದಿರ್ತಾವಲ್ಲೇ. ಅವು ಸದಾ ಹೆಂಗ ಅಲ್ಲೊಂದು ನಾಯಿ ಸತ್ತ ಮೊಲವನ್ನು ಒಯ್ಬೇಕಂತ ನಿಂತಿರ್ತದಲ್ಲ, ಹಂಗ ಆ ನವಗುಣಗಳು ನಿಮ್ಮನ್ನ ಎಲ್ಲಿ ಒಯ್ಯಕ್ ಹೊಂತಾವು? ಯಮಸೋದನ. ಅವುಗಳನ್ನು ಒಂದೇ ದಿನದಿಂದ ನಿಮಗೆ ಅಷ್ಟು ಸರಳ ಇಲ್ಲದು. ನೀವು ಏನ್ ಮಾಡ್ಬೇಕು? ದಿನಾಲೂ ಪ್ರತಿದಿನ ಪ್ರತಿಕ್ಷಣ ಆ ಘರ್ಷಣೆ ನಿಮ್ಮ ಆತ್ಮದಲ್ಲಿ ನಡೆದಾಗ, ಕೋಪ ಬಂದತಲ್ಲ, ಹೇಳಿಲ್ಲ ಅಕ್ಕ ಮಹಾದೇವ್ ಚೆನ್ನಾಗಿ ನಿರೇ ಕೋಪವೇ ಕೋಪ ಮಾತಾಡ್ತಾಳ ನೋಡ್ರಿ. ನಿಲ್ಲೋ ಕಾಮವೇ ಹೆಂಗ್ ನೋಡದನ ಹಂಗ ಅಂತಃಕರಣದಲ್ಲಿ ನಡೆಯುವಂತಹ ಯುದ್ಧ. ಆ ಯುದ್ಧಕ್ಕೆ ಮಾತಾಡ್ಬೇಕು ನೀವು.
ಕಾಮ ಬಂತು ಅಂದ್ರೆ ಕಾಮಕ್ಕೆ ಕಾಣಬೇಕು. ಎಲೆ ಕಾಮವೇ, ಎಲೆ ನಾಚಿಗೇಡಿಯೇ, ಎಂಥವ್ರನ್ನು ಮಣ್ಣು ಕೊಟ್ಟು ಮತ್ತೆ ನನ್ನಂತೇಳಿ ಬಂದಿಯೇನೋ. ಹೌದು. ಅನಿಮಿತ್ಯ ವರಿಗಳ ನೆಪ ಕಾಮ ಆದಿಗಳಿಗೆ ತನು ಅನೇಕವು ನಿತ್ಯ ಬಹುಭವಂಗಳು. ನಿಮ್ಮ ಸಲುವಾಗಿ ಲಕ್ಷೋಪಲಕ್ಷ ದೇಹವನ್ನು ದಾಟಿ ಬಂದನ. ಹೌದು. ಸಕಲ ದೇಹವನ್ನು ಬೆಂಕಿಯಾಗಿ ಸುಟ್ಟಿಲ್ಲ, ಕಾಮದಾಗ ಸುಟ್ಟೀನಿ.